ಹಲೋ ನಮಸ್ತೆ, ವೆಲ್ಕಮ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಕಳೆದ ತರಗತಿನಲ್ಲಿ ರಷ್ಯನ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಟಾಪಿಕ್ಸ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಇದೇ ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಟ್ 2 ವಿಡಿಯೋವನ್ನು ನಾವು ನಿಮ್ಮ ಮುಂದೆ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ನಿಮಗೆ ಇದೇ ರೀತಿ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತು ನೋಟಿಫಿಕೇಷನ್ನ ಪಡೆಯೋದಕ್ಕೆ ಬೆಲ್ ಐಕಾನ್ನ ಒತ್ತಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ನೇರವಾಗಿ ನಾವು ಟಾಪಿಕ್ಗೆ ಹೋಗೋಣ. ಸೋಷಿಯಲಿಸಮ್ ಇನ್ ಯುರೋಪ್ ಆ್ಯಂಡ್ ರಷ್ಯನ್ ರೆವಲ್ಯೂಷನ್, ಈ ಪಾರ್ಟ್ 1 ವಿಡಿಯೋವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಏನೆಲ್ಲ ವ್ಯವಸ್ಥೆ ಇತ್ತು ಯುರೋಪಿಯನ್ ಕಾಂಟಿನೆಂಟ್ನಲ್ಲಿ ಅಂತ. ಸೊ ಈ ಸೋಷಿಯಲಿಸಮ್ ಕಾನ್ಸೆಪ್ಟು ಹೇಗೆ ರಷ್ಯಾಕ್ಕೆ ಎಂಟ್ರಿ ಆಯಿತು? ಎಸ್, ಫಸ್ಟ್ ಒನ್, ದ ರಷ್ಯನ್ ಎಂಪೈರ್ ಇನ್ 1914. ರಷ್ಯಾದ ಒಂದು ಸಾಮ್ರಾಜ್ಯ ಹೇಗಿತ್ತು 1914 ಇಸ್ವಿನಲ್ಲಿ? 1914 ಝಾರ್ ನಿಕೋಲಸ್ ಸೆಕೆಂಡ್ ರೂಲ್ಡ್ ರಷ್ಯಾ. ಸೊ 1914ನಲ್ಲಿ ರಷ್ಯಾದಲ್ಲಿರ್ತಕ್ಕಂಥ ಚಕ್ರವರ್ತಿಗಳನ್ನು ಝಾ ಅನ್ನೋ ಹೆಸರಿನಿಂದ ನಾವು ಕರಿತೀವಿ. ನಿಕೋಲಸ್ ಸೆಕೆಂಡ್ ಅಂತಕ್ಕಂಥ ರಾಜ, ಸೊ ಅವನೇನು ಮಾಡ್ತಾ ಇದ್ದ, ರಷ್ಯಾವನ್ನು ಆಡಳಿತ ಮಾಡ್ತಾ ಇದ್ದ. ಸೊ ರಷ್ಯಾ ಅಂದರೆ ಆಗಿನ ಕಾಲದಲ್ಲಿ ನೋಡಿ, ಇಲ್ಲಿ ಸುಮಾರು ಕಂಟ್ರೀಸ್ ನಾವು ಏನು ನೋಡ್ತೀವಿ, ಲತ್ವಿಯಾ, ಲಿಥುವೇನಿಯಾ, ಇಸ್ಟೋನಿಯಾ, ಪೋಲ್ಯಾಂಡ್, ಉಕ್ರೇನ್, ಬೆಲಾರಸ್, ಸೆಂಟ್ರಲ್ ಏಷ್ಯನ್. ಸೊ ಎಲ್ಲ ಕಂಟ್ರೀಸನ್ನು ಒಳಗೊಂಡ, ಅಂದರೆ ಎಲ್ಲ ರೀಜನನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ ರಷ್ಯಾ ಆಗಿತ್ತು. ದ ಮೆಜಾರಿಟಿ ರಿಲಿಜಿಯನ್ ವಾಸ್ ರಷ್ಯನ್ ಆರ್ಥೋಡಾಕ್ಸ್ ಕ್ರಿಶ್ಚಿಯಾನಿಟಿ. ಅಂದರೆ ಸಂಪೂರ್ಣವಾಗಿ ರಷ್ಯಾದಲ್ಲಿರ್ತಕ್ಕಂಥ ಮೇಜರ್ ರಿಲಿಜಿಯನ್ ಏನಾಗಿತ್ತಪ್ಪ ಅಂದರೆ ಕ್ರಿಶ್ಚಿಯಾನಿಟಿ ಆಗಿತ್ತು. ಅದರ ಜೊತೆಗೆ ಬುದ್ಧಿಸ್ಟ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಇವರು ಸಹ ರಷ್ಯಾದಲ್ಲಿ ವಾಸ ಮಾಡ್ತಾಯಿದ್ರು. ಎಕನಾಮಿಕ್ ಆ್ಯಂಡ್ ಸೊಸೈಟಿ, ಸೊ ಈ ಟೈಮ್ನಲ್ಲಿ ರಷ್ಯಾದ ಒಂದು ಆರ್ಥಿಕ ವ್ಯವಸ್ಥೆ ಮತ್ತು ಸಮಾಜ ಹೇಗಿತ್ತು ನಾವಿಲ್ಲಿ ನೋಡ್ಬೋದು. ಅಪ್ ಟು 85% ಆಫ್ ದಿ ಪಾಪ್ಯುಲೇಷನ್ ಪ್ರಾಕ್ಟಿಸ್ಡ್ ಅಗ್ರಿಕಲ್ಚರ್. ರಷ್ಯಾದಲ್ಲಿರೋ ಸುಮಾರು ಒಂದು 85 ಭಾಗದಷ್ಟು ಜನ ಮುಖ್ಯವಾದ ಉದ್ದೇಶ, ಅವ್ರದ್ದು ಕೆಲಸ ಏನಾಗಿತ್ತಪ್ಪ ಅಂದರೆ ಅಗ್ರಿಕಲ್ಚರ್ ಆಗಿತ್ತು. ಒಂದಷ್ಟು ಜನ ಸೊ ಅದನ್ನು ತಮ್ಮ ಓನ್ ಕನ್ಸಂಪ್ಷನ್ಗೆ ಬಳಸ್ಕೊಳ್ತಾ ಇದ್ರು, ಅಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ. ಮತ್ತೊಂದಷ್ಟು ಜನ ಅದನ್ನು ಮಾರಾಟ ಮಾಡಲಿಕ್ಕೂ ಸಹ, ಮಾರ್ಕೆಟಿಂಗ್ ಪರ್ಪಸ್ಗೆ ಸಹ ಬಳಸ್ಕೊತಾ ಇದ್ರು. ಈ ಟೈಮ್ನಲ್ಲಿ ರಷ್ಯಾದಲ್ಲಿ ಕೆಲವೊಂದು ಇಂಡಸ್ಟ್ರೀಸ್ ಇತ್ತು. ಅದರಲ್ಲಿ ಅತಿ ಮುಖ್ಯವಾಗಿ ನಮಗೆ ಸೆಂಟ್ ಪೀಟರ್ಸ್ಬರ್ಗ್ ಮತ್ತು ಮಾಸ್ಕೋ ಪ್ರಾಮಿನೆಂಟ್ ಇಂಡಸ್ಟ್ರಿಯಲ್ ಏರಿಯಾಸ್ ಇತ್ತು. ಸೊ ನೋಡಿ, 1890ಸ್ನಲ್ಲಿ ರಷ್ಯಾದಲ್ಲಿ ಹೊಸ ಫ್ಯಾಕ್ಟ್ರೀಸು ಶುರುವಾಗುತ್ತೆ ಮತ್ತು ರೈಲ್ವೆ ನೆಟ್ವರ್ಕ್ ಸಹ ಏನಾಗುತ್ತೆ, ಎಕ್ಸ್ಟೆನ್ಷನ್ ಆಗುತ್ತೆ. ಅದರ ಜೊತೆಗೆ ಫಾರಿನ್ ಕಂಟ್ರೀಸ್ ಸಹ ರಷ್ಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬರುತ್ತೆ. ಈ ಎಲ್ಲ ಒಂದು ಬೆಳವಣಿಗೆಗಳಿಂದ ರಷ್ಯಾದಲ್ಲಿ ಕೋಲ್ ಪ್ರೊಡಕ್ಷನ್ ಏನಾಗುತ್ತೆ, ಡಬಲ್ ಆಗುತ್ತೆ. ಅಂದರೆ 2 times ಅಷ್ಟು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಮತ್ತು ಐರನ್ ಮತ್ತು ಸ್ಟೀಲ್ ಪ್ರೊಡಕ್ಷನ್ ಏನಾಗುತ್ತೆ, ಕ್ವಾಡ್ರಪಲ್ಡ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು, ಗವರ್ನಮೆಂಟ್ ಸೂಪರ್ವೈಸ್ಡ್ ಲಾರ್ಜ್ ಫ್ಯಾಕ್ಟ್ರೀಸ್ ಫಾರ್ ಎನ್ಶೂರಿಂಗ್ ಮಿನಿಮಮ್ ವೇಜಸ್ ಆ್ಯಂಡ್ ಲಿಮಿಟೆಡ್ ಅವರ್ಸ್ ಆಫ್ ವರ್ಕ್. ಸೊ ಹಾಗಾಗಿ ಗೌರ್ಮೆಂಟ್ ಏನು ಮಾಡುತ್ತೆ, ದೊಡ್ಡ ಫ್ಯಾಕ್ಟ್ರೀಸ್ನ ಸೂಪರ್ವೈಸ್ ಮಾಡುತ್ತೆ. ಮತ್ತು ಇಷ್ಟೇ ಇವ್ರಿಗೆ ವೇಜಸ್ ಅಂದರೆ ಸ್ಯಾಲ್ರಿ ಕೊಡಬೇಕು, ಮತ್ತು ಇಷ್ಟೇ ಡ್ಯೂರೇಷನ್ ಇವ್ರಿಗೆ ಫಿಕ್ಸ್ ಮಾಡಬೇಕು ಅಂತ ಸೊ ಗೌರ್ಮೆಂಟ್ ತೀರ್ಮಾನ ಮಾಡುತ್ತೆ. ದ ವರ್ಕಿಂಗ್ ಅವರ್ for the craft units and small workshops for 15 hours and that of the factory works was 10 to 12 hours. ಅಂದರೆ ಇಲ್ಲಿ ವರ್ಕಿಂಗ್ ಅವರು ಯಾರ್ಯಾರು ಕ್ರಾಫ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಸ್ಮಾಲ್ ಶಾಪ್ ವರ್ಕರ್ಸ್ ಯಾರು ಇರ್ತಾಯಿದ್ರು, ಜ್ಯುವೆಲ್ರಿ, ಸೊ ಈ ಕೆತ್ತನೆ ಕೆಲಸಗಳು, ಅವರೆಲ್ಲ ಏನು ಮಾಡ್ತಾಯಿದ್ರು, ಅವರಿಗೆಲ್ಲ 15 hours ವರ್ಕಿಂಗ್ಸ್ ಇರ್ತಾಯಿತ್ತು. ಮತ್ತು ಸೊ ಫ್ಯಾಕ್ಟ್ರಿ ವರ್ಕರ್ಸ್ಗೆ ಸೊ ಏನು ಮಾಡ್ತಾಯಿತ್ತು, 10 to 12 hours ಆಫ್ ವರ್ಕಿಂಗ್ ಅವರ್ಸ್ ಏನು ಮಾಡ್ತಾಯಿತ್ತು. ಸೊ ಅಂದರೆ ಅಷ್ಟು ಡ್ಯೂರೇಷನ್ನಲ್ಲಿ ಅವರು ಕೆಲಸವನ್ನು ಮಾಡಬೇಕಾಗಿತ್ತು. ವುಮೆನ್ ಮೇಡ್ 31% ಆಫ್ ದ ಫ್ಯಾಕ್ಟ್ರಿ ಲೇಬರ್ ಫೋರ್ಸ್ ಬೈ 1914, ಬಟ್ ದೇ ವರ್ ಪೇಯ್ಡ್ ಬಿಟ್ವೀನ್ half and 3/4 ಆಫ್ ದಿ ಮೆನ್ಸ್ ವೇಜಸ್. ಅಂದರೆ ಸುಮಾರು 31% ಆಫ್ ದಿ ವುಮೆನ್ ಲೇಬರ್ಸ್ ಏನು ಮಾಡ್ತಾಯಿದ್ರು 1940 ಆ ಒಂದು ಹೊತ್ತಿನಲ್ಲಿ ದುಡಿತಾಯಿದ್ರು. ಬಟ್ ಗಂಡಸರೇನು ಸಂಪಾದನೆ ಮಾಡ್ತಾಯಿದ್ರು, ಅದರಲ್ಲೂ 1/3 ಮಾತ್ರ ಮಹಿಳೆಯರಿಗೆ ಸಿಗ್ತಾ ಇತ್ತು ವೇಜಸ್. ಸಾಕಷ್ಟು ಕಡೆ ವರ್ಕರ್ಸ್ ಅಸೋಸಿಯೇಷನ್ನು ಸಹ
ಫಾರ್ಮೇಷನ್ ಆಯಿತು. ಅಂದರೆ ಯಾರ್ಯಾರು ಫೈನಾನ್ಷಿಯಲಿ ವೀಕ್ ಇದ್ದರು ಮತ್ತು ಲಾಂಗರ್ ವರ್ಕಿಂಗ್ ಅವರ್ಸ್ನ ಯಾರು ಬಳಸ್ಕೊಂಡು ದುಡಿತಾ ಇದ್ರು ಅವರಿಗೆ ಒಂದು ಹೆಲ್ಪ್ ಮಾಡಲಿಕ್ಕೋಸ್ಕರ ಸಾಕಷ್ಟು ವರ್ಕರ್ಸ್ ಅಸೋಸಿಯೇಷನ್ಸು ಸಹ ಸ್ಟಾರ್ಟ್ ಆಯಿತು. ಸೊ 1896 ಮತ್ತು 1897ನಲ್ಲಿ ವರ್ಕರ್ಸ್ ಸ್ಟ್ರೈಕ್ ಆಯಿತು. ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ನಲ್ಲಿ ಯಾರ್ಯಾರು ದುಡಿತಾ ಇದ್ರು ಸೊ ವರ್ಕರ್ಸ್ ಸ್ಟ್ರೈಕ್ ಆಯಿತು. ಅಂದರೆ ಇಲ್ಲಿ ನಾವು ವರ್ಕರ್ಸ್ನ ಡಿವಿಷನ್ನ ನಾವು ನೋಡ್ತೀವಿ. ಅಂದರೆ ಸೊ ಲಾಂಗ್ ಅವರ್ಸ್ ವರ್ಕಿಂಗ್ ಇರ್ತಾಯಿತ್ತು. ಈ ಮೆಟಲ್ ವರ್ಕರ್ಸ್ಗೆ ಅವ್ರಿಗೆ ವರ್ಕಿಂಗ್ ಅವರ್ಸ್ ಕಡಿಮೆ ಇರ್ತಾಯಿತ್ತು, ಸ್ಯಾಲ್ರಿ ಜಾಸ್ತಿ ಇರ್ತಾಯಿತ್ತು. ಫ್ಯಾಕ್ಟ್ರಿ ಅವರ್ಸ್ಗೆ ಫ್ಯಾಕ್ಟ್ರಿನಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾಯಿದ್ರು ಅವ್ರಿಗೆ ವರ್ಕಿಂಗ್ ಅವರ್ಸು ಜಾಸ್ತಿ ಇರ್ತಾಯಿತ್ತು, ಸ್ಯಾಲ್ರಿ ಕಡಿಮೆ ಇತ್ತು. ಬಟ್ ಈ ಥರ ಸ್ಟ್ರೈಕ್ಸ್ ಎಲ್ಲ ಆದಾಗ ಅಲ್ಲೆಲ್ಲ ಲೇಬರ್ಸ್ ಏನು ಮಾಡ್ತಾಯಿದ್ರು ಭಾಳ ಬೇಗ ಒಂದಾಗ್ತಾಯಿದ್ರು. ಹಾಗೆಯೇ 1902ನಲ್ಲಿ ಮೆಟಲ್ ಇಂಡಸ್ಟ್ರೀಸ್ನಲ್ಲಿ ಏನು ನಡೀತು ಒಂದು ಸ್ಟ್ರೈಕ್, ಅದಕ್ಕೆಲ್ಲ ಬಂದ್ಬಿಟ್ಟು ಏನು ಮಾಡಿದ್ರು ಸೇರ್ಕೊತಾರೆ. ದಿ ಕ್ರೌನ್ ಆ್ಯಂಡ್ ದಿ ಆರ್ಥೋಡಾಕ್ಸ್ ಚರ್ಚ್ ಓನ್ ಲಾರ್ಜ್ ಪ್ರಾಪರ್ಟೀಸ್. ಸೊ ಅಂದರೆ ಕ್ರೌನ್ ಅಂದರೆ ಯಾರಿಲ್ಲಿ ರಾಜ. ಸೊ ರಾಜ ಯಾರು ನಿಕೋಲಸ್ ಸೆಕೆಂಡ್. ಮತ್ತು ಸೊ ಅವನಿಗೆ ಸಂಬಂಧಪಟ್ಟಿರೋ ಚರ್ಚ್ನಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸಾಕಷ್ಟು ಪ್ರಾಪರ್ಟಿಯನ್ನು ಮಾಡಿ ಇಟ್ಕೊಂಡಿದ್ರು. ಸೋಷಿಯಲಿಸಮ್ ಈಸ್ ಅಪೋಸಿಟ್ ಟು ಪ್ರೈವೇಟ್ ಓನರ್ಶಿಪ್, ಪ್ರೈವೇಟ್ ಅಸೆಟ್. ಸೊ ಅದು ನಮ್ಮ ಗಮನದಲ್ಲಿ ಇರಬೇಕು ಮಕ್ಕಳ. ದ ಪೆಸೆಂಟ್ಸ್ ಡಿಸ್ಲೈಕ್ ದ ನೊಬಿಲಿಟಿ. ಸೊ ಅಲ್ಲಿರ್ತಕ್ಕಂಥ ರೈತರು ಏನು ಮಾಡ್ತಾಯಿದ್ರು, ನೊಬಿಲಿಟಿ ಅಂದರೆ ಯಾರಂದರೆ ಅವರೆಲ್ಲ ರಾಜಿನ ಕೆಳಗಡೆ. ಸೊ ಚರ್ಚಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಜನರಿಗೆ ಅಂದರೆ ಪೆಸೆಂಟ್ಸ್ಗೆ ಭೂಮಿಯನ್ನು ಹಂಚ್ತಾ ಇದ್ರು. ಹಾಗಾಗಿ ಸೊ ಅದರಲ್ಲಿ ಏನು ಬರುತ್ತೆ ಟ್ಯಾಕ್ಸು ಅದನ್ನು ಸೊ ರೈತರೆಲ್ಲ ಕಟ್ಟಬೇಕಾಗಿತ್ತು. ಹಾಗಾಗಿ ಪೆಸೆಂಟ್ಸ್ ಏನು ಮಾಡಿದ್ರು ಈ ಒಂದು ಸಿಸ್ಟಮ್ನ ಸಾಕಷ್ಟು ವಿರೋಧಿಸ್ತಾರೆ. ನೋಬಲ್ಸ್ ಗಾಟ್ ದೇರ್ ಪವರ್ ಆ್ಯಂಡ್ ಪೊಸಿಷನ್ ಥ್ರೂ ದೇರ್ ಸರ್ವೀಸಸ್ ಟು ದಿ ಝಾ. ಸೊ ಈಗಾಗಲೇ ನಾವು ಹೇಳ್ದಂಗೆ ಈ ಎಲ್ಲ ನೋಬಲ್ಸು ಬೇರೆ ಬೇರೆ ಆಫೀಸರ್ಸ್ ಇರ್ಬೋದು, ದೇವರ್ ಅಂಡರ್ ದ ಕಂಟ್ರೋಲ್ ಆಫ್ ದಿ ಝಾ ಅಂದರೆ ನಿಕೋಲಸ್ ಸೆಕೆಂಡ್ ಕಂಟ್ರೋಲ್ನಲ್ಲಿ ಇದ್ದಿರ್ತಾಯಿದ್ರು. 1902 to 5 in Russia, peasants wanted the land of the nobles to be given to them. They refused to pay rent and also murdered the landlords. ಅಂದರೆ ಈ ನೋಬಲ್ಸು ರೈತರಿಗೆ ಏನು ಭೂಮಿಯನ್ನು ಕೊಡ್ತಾಯಿದ್ರು, ಆ ಲ್ಯಾಂಡ್ ಬೇರೆ ಯಾರ್ದು ಅಲ್ಲ, ರೈತರದ್ದೇ. ಅವರಿಂದ ಕಿತ್ಕೊಂಡು ಶೇರ್ ಮಾಡ್ತಾಯಿದ್ರು. ಹಾಗಾಗಿ 1902 to 5 ಮಧ್ಯೆ ಸಾಕಷ್ಟು ರೈತರು ದಂಗೆ ಹೇಳ್ತಾರೆ ಮತ್ತು ಟ್ಯಾಕ್ಸ್ ಕಟ್ಟೋದಕ್ಕೆ ರೆಫ್ಯೂಸ್ ಮಾಡ್ತಾರೆ. ಯಾರ್ಯಾರೆಲ್ಲ ಅಡ್ಡ ಬಂದರೂ ಲ್ಯಾಂಡ್ ಲಾರ್ಡ್ಸು ಅಥವಾ ನೋಬಲ್ಸ್ ಅವ್ರನ್ನೆಲ್ಲ ಮರ್ಡರ್ ಮಾಡ್ತಾರೆ. ಪೆಸೆಂಟ್ಸ್ ಇನ್ ರಷ್ಯಾ pooled their land together periodically and their commune mir was divided in accordance to the needs of the individual family. ನೋಡಿ ಇಲ್ಲಿ ಒಂದು ಸಿಸ್ಟಮ್ ಇತ್ತು ರಷ್ಯಾದಲ್ಲಿರ್ತಕ್ಕಂಥ ಪೆಸೆಂಟ್ಸು ಅಂದರೆ ಫಾರ್ಮರ್ಸ್, ರೈತರು ಹೇಗಿದ್ದರು, ಅವರೇನು ಸ್ವಾರ್ಥಿಗಳಿರಲಿಲ್ಲ. ಒಂದು ಗ್ರೂಪ್ನ ಕಮ್ಯುನಿಟಿನ ಮಿರ್ ಅಂತ ಕರಿತಾಯಿದ್ರು. ಅವ್ರಿಗೆ ಎಷ್ಟು ಪ್ರಮಾಣದ ಲ್ಯಾಂಡನ್ನು ತಗೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಷ್ಟನ್ನು ಮಾತ್ರ ಕೊಡ್ತಾಯಿದ್ರು. ಇನ್ನುಳಿದುದನ್ನು ಸೊ ಅವರೇ ಇಟ್ಕೊಳ್ತಕ್ಕಂಥ ಕೆಲಸ ಅಥವಾ ಲ್ಯಾಂಡ್ಲೆಸ್ ಲೇಬರ್ಸ್ಗೆ ಮಾಡ್ತಾಯಿದ್ರು. ಸೋಷಿಯಲಿಸಮ್ ಇನ್ ರಷ್ಯಾ. ಸೊ ಹೇಗೆ ಸಮಾಜವಾದ ರಷ್ಯಾಕ್ಕೆ ಎಂಟ್ರಿ ಆಯಿತು. 1914ಗಿನ್ನ ಮುಂಚೆ ರಷ್ಯಾದಲ್ಲಿ ಇರ್ತಕ್ಕಂಥ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಅದನ್ನು ಇಲ್ಲೀಗಲ್ ಅಂತ ಡಿಕ್ಲೇರ್ ಮಾಡ್ತಾಯಿದ್ರು. ಯಾಕೆಂದರೆ ನಿಕೋಲಸ್ ಸೆಕೆಂಡ್ ಆ ಟೈಮ್ನಲ್ಲಿ ಆಳ್ವಿಕೆಯನ್ನು ಸೊ ಮಾಡ್ತಾಯಿದ್ದ. ಹಾಗಾಗಿ ನಿಕೋಲಸ್ ಸೆಕೆಂಡ್ ವಿರುದ್ಧವಾಗಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲಿ ಎಮರ್ಜ್ ಆದರೂ ಸಹ ಆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನ ಇಲ್ಲೀಗಲ್ ಅಂತ ಟ್ರೀಟ್ ಮಾಡ್ತಾಯಿದ್ರು. ನೋಡಿ 1898ನಲ್ಲಿ ದ ರಷ್ಯನ್ ಸೋಷಿಯಲ್ ಡೆಮಾಕ್ರೆಟಿಕ್ ವರ್ಕರ್ಸ್ ಪಾರ್ಟಿ ವಾಸ್ ಫೌಂಡೆಡ್ ವಿಚ್ ಆಪರೇಟೆಡ್ ಇಲ್ಲೀಗಲಿ ಡ್ಯೂ ಟು ದಿ ಗೌರ್ಮೆಂಟ್ ಪಾಲಿಸಿ. ಸೊ ಇಷ್ಟೆಲ್ಲ ಒಂದು ರಿಸ್ಟ್ರಿಕ್ಷನ್ಸ್ ಇದ್ದರೂ ಸಹ ಈ ಒಂದು RSDWP ರಷ್ಯನ್ ಸೋಷಿಯಲ್ ಡೆಮಾಕ್ರೆಟಿಕ್ ವರ್ಕರ್ಸ್ ಪಾರ್ಟಿ ಸೊ 1898ನಲ್ಲಿ ಸ್ಟಾರ್ಟ್ ಆಗುತ್ತೆ ಗೌರ್ಮೆಂಟ್ ವಿರುದ್ಧವಾಗಿ. ಸೊ ಇಟ್ ಸೆಟಪ್ ನ್ಯೂಸ್ ಪೇಪರ್, ಮೊಬಿಲೈಸ್ ವರ್ಕರ್ಸ್ ಆ್ಯಂಡ್ ಆರ್ಗನೈಸ್ ಸ್ಟ್ರೈಕ್ಸ್. ಅಂದರೆ ಒಳಗೊಳಗಡೆ ಏನು ಮಾಡುತ್ತೆ, ಇದು ವರ್ಕ್ ಮಾಡುತ್ತೆ, ಸುಮಾರು ನ್ಯೂಸ್ ಪೇಪರ್ಸ್ನ ರಿಲೀಸ್ ಮಾಡುತ್ತೆ, ವರ್ಕರ್ಸ್ನ ಒಂದು ಕಡೆ ಗ್ಯಾದರ್ ಮಾಡುತ್ತೆ, ಸ್ಟ್ರೈಕ್ಸ್ ಮಾಡಿಸುತ್ತೆ. ಹಾಗೆಯೇ 1900ನಲ್ಲಿ ಆಕ್ಟಿವ್ ಸೋಷಿಯಲಿಸ್ಟ್ ಇನ್ ದ ಕಂಟ್ರಿ ಸೈಡ್ ಫ್ರಾಮ್ ದಿ ಸೋಷಿಯಲಿಸ್ಟ್ ರೆವಲ್ಯೂಷನರಿ ಪಾರ್ಟಿ. ಎಲ್ಲ ಸೋಷಿಯಲಿಸ್ಟು ಸೇರಿ ಸೊ ರಷ್ಯಾದ ಒಳಭಾಗಗಳಲ್ಲಿ, ದೇಶದ ಒಳಭಾಗಗಳಲ್ಲಿ ಸೋಷಿಯಲ್ ರೆವಲ್ಯೂಷನರಿ ಪಾರ್ಟಿ ಅಂತಕ್ಕಂಥ ಒಂದು ಪಾರ್ಟಿಯನ್ನು ಕಟ್ತಾರೆ. ದಿ ಪಾರ್ಟಿ ಡಿಮ್ಯಾಂಡೆಡ್ ಫಾರ್ ಪೆಸೆಂಟ್ಸ್ ರೈಟ್ಸ್
ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ಸ್ ಫ್ರಮ್ ದಿ ನೋಬಲ್ಸ್ ಟು ದಿ ಪೆಸೆಂಟ್ಸ್. ಅಂದರೆ ಈ ಒಂದು ರೆವಲ್ಯೂಷನರಿ ಪಾರ್ಟಿ ಏನು ಮಾಡುತ್ತೆ, ನೊಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಗ್ರೂಪ್ನಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು, ಸೊ ಪೆಸೆಂಟ್ಸ್ಗೆ ಎಲ್ಲ ಲ್ಯಾಂಡನ್ನು ವಾಪಸ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡುತ್ತೆ. ವ್ಲಾಡಿಮಿರ್ ಲೆನಿನ್ ಲೆಡ್ ದ ಬೋಲ್ಶೆವಿಕ್ ಗ್ರೂಪ್ ಆ್ಯಂಡ್ ಬಿಲೀವ್ಡ್ ದಟ್ ಇನ್ ಎ repressive society the party should be disciplined and should be control the member and the quality of its members. ಸೊ ಈ ಟೈಮ್ನಲ್ಲಿ ರೆವಲ್ಯೂಷನರಿ ಪಾರ್ಟಿ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಈ ಒಂದು ಡಿವೈಡಿಂಗ್ ಲೀಡರ್ಶಿಪ್ನ ತಗೊಂಡಿದ್ದು ಯಾರಪ್ಪ ಅಂದರೆ ವ್ಲಾಡಿಮಿರ್ ಲೆನಿನ್ ಅಂತಕ್ಕಂಥ ವ್ಯಕ್ತಿ. ಸೊ ಇವರೇನು ಮಾಡ್ತಾರೆ, ಪಾರ್ಟಿಯನ್ನು ಡಿವೈಡ್ ಮಾಡ್ತಾರೆ, ಬೋಲ್ಶೆವಿಕ್ ಮತ್ತು ಮಾನ್ಶೆವಿಕ್. ಅಂದರೆ ಬೋಲ್ಶೆವಿಕ್ ಅಂದರೆ ಯಾರು ಸೊ ರೈತರ ಪರವಾಗಿರ್ತಾರೆ, ಸೊಸೈಟಿ ಪರವಾಗಿರ್ತಾರೆ. ಅಂದರೆ ನಿಕೋಲಸ್ ಸೆಕೆಂಡ್ಗೆ ಯಾರು ಆಪೋಸಿಟ್ ಇದ್ದರು ಅವ್ರನ್ನೆಲ್ಲ ಬೋಲ್ಶೆವಿಕ್ಸ್ ಅಂತ ನಾವು ಕರಿತೀವಿ. ಸೊ ಈ ಪಾರ್ಟಿಗೆ ಸೇರಬೇಕಂದ್ರೆ ಅವ್ರಿಗೆ ಒಂದು ಡಿಸಿಪ್ಲಿನ್ ಇರಬೇಕು ಅಥವಾ ಸೋಷಿಯಾಲಜಿ ಬಗ್ಗೆ ಐಡಿಯಾ ಇರಬೇಕು. ಮತ್ತು ಇನ್ನೊಂದು ಗ್ರೂಪು ಕ್ರಿಯೇಟ್ ಆಗುತ್ತೆ, ಮಾನ್ಶೆವಿಕ್ಸ್ ಅಂತ. ದಿ ಅದರ್ ಸೋಷಿಯಲಿಸ್ಟ್ ಗ್ರೂಪ್ ನೇಮ್ಡ್ ಮಾನ್ಶೆವಿಕ್ಸ್ ಅಡ್ವೊಕೇಟೆಡ್ ಎಂಟ್ರಿ ಆಫ್ ಆಲ್ ದ ಪಾರ್ಟಿ. ಈ ಮಾನ್ಶೆವಿಕ್ ಗ್ರೂಪ್ಸ್ಗೆ ಯಾರು ಬೇಕಾದರೂ ಸೇರ್ಕೋಬೋದಾಗಿತ್ತು. ಬಟ್ ಲೆನಿನ್ ಪಾರ್ಟಿ ಯಾವುದದು, ಬೋಲ್ಶೆವಿಕ್. ಸೊ ಡಿಸಿಪ್ಲಿನ್ ಇರ್ತಕ್ಕಂಥವ್ರು, ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು. ಸೊ ಇವರು ಮಾತ್ರ ಸೇರೋದಕ್ಕೆ, ಅಂದರೆ ಈ ಕ್ವಾಲಿಟಿ ಇರ್ತಕ್ಕಂಥ ಮೆಂಬರ್ಸ್ ಮಾತ್ರ ಸೇರೋದಕ್ಕೆ ಅವಕಾಶ ಇತ್ತು. ನೆಕ್ಸ್ಟ್ ಏನಾಯಿತು ರಷ್ಯಾ ಸೊಸೈಟಿನಲ್ಲಿ, 1905 ರೆವಲ್ಯೂಷನ್. ಲಿಬರಲ್ಸ್ ಇನ್ ರಷ್ಯಾ ವಾಂಟೆಡ್ ದ ಅಬಾಲಿಷನ್ ಆಫ್ ಆಟೋಕ್ರಸಿ ಆಫ್ ದಿ ಝಾ. ಈಗಾಗಲೇ ನಾವು ನೋಡಿದ್ದೀವಿ, ಲಿಬರಲ್ಸ್ ಇರ್ಬೋದು, ರ್ಯಾಡಿಕಲ್ಸ್ ಇರ್ಬೋದು, ಕನ್ಸರ್ವೇಟಿವ್ಸ್ ಇರ್ಬೋದು, ಈ 3 ಗ್ರೂಪ್ಸು. ಅದರಲ್ಲಿ ಲಿಬರಲ್ಸ್ ಏನು ಮಾಡ್ತಾರೆ, ರಷ್ಯಾದ ನಿಕೋಲಸ್ ಸೆಕೆಂಡನನ್ನು ಆಡಳಿತವನ್ನು ಕೊನೆಗಾಣಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. 1905ನಲ್ಲಿ ಲಿಬರಲ್ಸ್ ಆ್ಯಂಡ್ ದಿ ಸೋಷಿಯಲ್ ಡೆಮಾಕ್ರೆಟಿಸ್ ಆ್ಯಂಡ್ ಸೋಷಿಯಲ್ ರೆವಲ್ಯೂಷನರಿ ಪಾರ್ಟಿ ಅಲಾಂಗ್ ವಿತ್ ಪೆಸೆಂಟ್ಸ್ ಆ್ಯಂಡ್ ವರ್ಕರ್ಸ್ ರಿವೋಲ್ಟೆಡ್ ಫಾರ್ ಎ ಕಾನ್ಸ್ಟಿಟ್ಯೂಷನ್. ಎಲ್ಲರೂ ಸೇರಿ, ಎಲ್ಲ ಗ್ರೂಪು ಸೇರಿ ರಷ್ಯಾದಲ್ಲಿ ಹೊಸ ಒಂದು ಸಂವಿಧಾನವನ್ನು ಜಾರಿಗೆ ತರಬೇಕು ಮತ್ತು ನಿಕೋಲಸ್ ಸೆಕೆಂಡ್ ಆಡಳಿತವನ್ನು ಕೊನೆಗಾಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಹೊಸ ಒಂದು ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಇವ್ರ ಜೊತೆಗೆ ರಷ್ಯಾದಲ್ಲಿರ್ತಕ್ಕಂಥ ಜಾಡಿಡಿಸ್ಟ್, ಅಂದರೆ ಸೊ ಅದೊಂದು ಮುಸ್ಲಿಂ ವಾಸ ಮಾಡ್ತಕ್ಕಂಥ ಏರಿಯಾ ಅದು. ಸೊ ಅವರೂ ಸಹ ಏನು ಮಾಡ್ತಾರೆ, ಮುಸ್ಲಿಮ್ಸ್ ಡಾಮಿನೇಟೆಡ್ ಏರಿಯಾ ಜಾಡಿಡಿಸ್ಟ್ ಅಂದರೆ. ಅವರೂ ಸಹ ದೇ ವಾಂಟೆಡ್ ಮಾಡರ್ನೈಸ್ಡ್ ಇಸ್ಲಾಂ ಟು ಲೀಡ್ ದೇರ್ ಸೊಸೈಟೀಸ್. ಅಂದರೆ ನಿಕೋಲಸ್ ಸೆಕೆಂಡ್ ಟೈಮ್ನಲ್ಲಿ, ಪೀರಿಯಡ್ನಲ್ಲಿ ಅವ್ರಿಗೂ ಸಾಕಷ್ಟು ಅನ್ಯಾಯಗಳಾಗಿರುತ್ತೆ. ಹಾಗಾಗಿ ಅವರೂ ಸಹ ಏನು ಮಾಡ್ತಾರೆ, ಈ ಗ್ರೂಪ್ ಜೊತೆಗೆ ಸೇರ್ಕೋತಾರೆ. ಕಾಸಸ್ ಏನು ಹಾಗಾದರೆ 1905ನಲ್ಲಿ ಇದೆಲ್ಲ ಗ್ರೂಪ್ ಆಯಿತು, ಜನರೆಲ್ಲ ಸ್ಟ್ರೈಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಒಂದು ಕಡೆ ಸಂಘಟಿತರಾದರು. ಅದಕ್ಕೆ ಕಾಸಸ್ ಏನು ನೋಡಿ, 1904ನಲ್ಲಿ ಪ್ರೈಸಸ್ ಆಫ್ ದಿ ಎಸೆನ್ಷಿಯಲ್ ಗೂಡ್ಸ್ ಇನ್ಕ್ರೀಸ್ಡ್ ವೈಲ್ ದಿ ರಿಯಲ್ ಇನ್ಕಮ್ ಡಿಕ್ಲೈನ್ಡ್ ಬೈ 20%. ಅಂದರೆ ಜನರ ಆದಾಯ ಏನು ಮಾಡಿತ್ತು, 20% ಅಷ್ಟು ಕಡಿಮೆ ಆಗ್ತಾ ಇದೆ. ಬಟ್ ಇನ್ನೊಂದು ಕಡೆ ದಿನನಿತ್ಯ ವಸ್ತುಗಳನ್ನು ಏನು ಬಳಸ್ತಾರೆ ಅದರದ್ದು ಪ್ರೈಸಸ್, ದರಗಳೇನು ಮಾಡ್ತಾ ಇದೆ, ಹೆಚ್ಚಾಗ್ತಾ ಇದೆ. ದ ಡಿಸ್ಮಿಸಲ್ ಆಫ್ 4 ಮೆಂಬರ್ಸ್ ಆಫ್ ದಿ ಅಸೆಂಬ್ಲಿ ಆಫ್ ರಷ್ಯನ್ ವರ್ಕರ್ಸ್ ಅಟ್ ದಿ ಪುಟಿಲೋವ್ ಐರನ್ ವರ್ಕ್ಸ್ ಕಾಲ್ಡ್ ಫಾರ್ ಇಂಡಸ್ಟ್ರಿಯಲ್ ಆ್ಯಕ್ಷನ್. ಅಂದರೆ ಪುಟಿಲೋವ್ ಐರನ್ ವರ್ಕರ್ಸ್ನಲ್ಲಿರ್ತಕ್ಕಂಥ 4 ಮೇಜರ್ ಮೆಂಬರ್ಸ್ನ ಏನು ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಇದರಿಂದ ಈ ಗ್ರೂಪ್ ಇನ್ನೊಂದಷ್ಟು ಚಾರ್ಜ್ ಆಗುತ್ತೆ. ಬ್ಲಡಿ ಸಂಡೇ ನೋಡಿ, 10,000 ಜನ ವರ್ಕರ್ಸ್ ಸೆಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ, ಸೊ ಸ್ಟ್ರೈಕ್ ಮಾಡ್ತಾರೆ. ಸೊ ಅಂದರೆ ನಿಕೋಲಸ್ ಸೆಕೆಂಡ್ ಇರ್ತಾ ಇದ್ದಿದ್ದು ಜಾಗ ಅದು ಸೆಂಟ್ ಪೀಟರ್ಸ್ಬರ್ಗ್. ಸೊ ಅಲ್ಲಿ ಒಂದು ಪ್ಯಾಲೇಸ್ ಇತ್ತು, ಅಲ್ಲಿ ಡಿಮ್ಯಾಂಡ್ ಮಾಡ್ತಾರೆ. ಸೊ ಏನಕ್ಕೆ ಡಿಮ್ಯಾಂಡ್ ಮಾಡ್ತಾರೆ, ರಿಡಕ್ಷನ್ ಇನ್ ದ ವರ್ಕಿಂಗ್ ಡೇ ಆಫ್ 8 hours. ಅಂದರೆ ಫ್ಯಾಕ್ಟ್ರಿ ವರ್ಕರ್ಸ್ಗೆ ವರ್ಕಿಂಗ್ ಅವರ್ಸು 8 hours ಅಷ್ಟು ಮಾತ್ರ ಇರಬೇಕು. ಆ್ಯಂಡ್ ಇನ್ಕ್ರೀಸ್ ಇನ್ ವೇಜಸ್ ಆ್ಯಂಡ್ ಇಂಪ್ರೂವ್ಮೆಂಟ್ ಇನ್ ವರ್ಕಿಂಗ್ ಕಂಡೀಷನ್ಸ್. ಫ್ಯಾಕ್ಟ್ರಿ ವರ್ಕರ್ಸ್ಗೆ ವೇಜಸ್ ಏನಾಗಬೇಕು, ಸ್ಯಾಲ್ರಿ ಜಾಸ್ತಿ ಆಗಬೇಕು, ಮತ್ತು ಅವರ ವರ್ಕಿಂಗ್ ಕಂಡೀಷನ್ಸ್ ಏನಾಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು ಅಂತ. ಸೊ ಈ ಟೈಮ್ನಲ್ಲಿ ಓವರ್ 100 ವರ್ಕರ್ಸ್ ವರ್ ಕಿಲ್ಡ್ ಆ್ಯಂಡ್ ಅಬೌಟ್ 300 ವೂಂಡೆಡ್. ಅಂದರೆ ಸಾಕಷ್ಟು ಸ್ಟ್ರೈಕ್ಸ್ ನಡೆಯುತ್ತೆ. ಇದರಲ್ಲಿ ಸುಮಾರು ಒಂದು 100 ಜನ ವರ್ಕರ್ಸ್ ಪಾಪ ಸಾಯ್ತಾರೆ, ಇನ್ನೊಂದಷ್ಟು 300 ಜನ ವರ್ಕರ್ಸ್ಗೆ ಗಾಯಗಳಾಗುತ್ತೆ. ಸೊ ಈ ಒಂದು ಇನ್ಸಿಡೆಂಟ್
ಒಂದು ಸಂಡೇ ನಡೆದಿದ್ದರಿಂದ ಇದಕ್ಕೆ ನಾವು ಬ್ಲಡಿ ಸಂಡೇ ಅಂತ ನಾವು ಕರಿತೀವಿ. ದಿಸ್ ಇನ್ಸಿಡೆಂಟ್ ಇಸ್ ನೋನ್ ಆಸ್ ದ ಬ್ಲಡಿ ಸಂಡೇ ಆ್ಯಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ 1905 ರೆವಲ್ಯೂಷನ್. ಸೊ ನೆಕ್ಸ್ಟ್ ಏನಾಯಿತು, ಬ್ಲಡಿ ಸಂಡೇ ಇನ್ಸಿಡೆಂಟ್ಸ್ ಆದಮೇಲೆ strikes took place all over the country. Universities closed down and student bodies stagged walkouts complaining about the lack of civil liberties. ಅಂದರೆ ಇನ್ನೊಂದಷ್ಟು ಗ್ರೂಪ್ಗಳು ಕ್ರಿಯೇಟ್ ಆಗುತ್ತೆ. ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥ ಕಾಲೇಜ್ ವಿದ್ಯಾರ್ಥಿಗಳು ಆಚೆ ಬರ್ತಾರೆ, ಯೂನಿವರ್ಸಿಟೀಸ್ ಕ್ಲೋಸ್ ಆಗ್ತದೆ, ಮತ್ತು ಸುಮಾರು ಜನ ಸ್ಟೂಡೆಂಟ್ ಲೀಡರ್ಸ್ ಏನು ಮಾಡ್ತಾರೆ, ಮುಂದೆ ಬರ್ತಾರೆ. ನಮಗೆ ಹೊಸ ಒಂದು ಸಂವಿಧಾನ ಬೇಕು ಅಂತ ಸಾಕಷ್ಟು ಏನು ಮಾಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಲಾಯರ್ಸ್, ಡಾಕ್ಟರ್ಸ್, ಎಂಜಿನಿಯರ್ಸ್ ಮತ್ತು ಮಿಡಲ್ ಕ್ಲಾಸ್ ವರ್ಕರ್ಸ್ ಯಾರ್ಯಾರಿದ್ರು ಅವರೂ ಸಹ ಏನು ಮಾಡ್ತಾರೆ, ಹೊಸ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ನಮಗೆ ಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ. ಸೊ ಎಲ್ಲ ಡಿಮ್ಯಾಂಡ್ಗೆ ಸೋತು ಅಂದರೆ ಹೆದರಿ ನಿಕೋಲಸ್ ಸೆಕೆಂಡ್ ಸೊ ಏನು ಮಾಡ್ತಾನೆ, ಝಾ allowed the creation of an elected consultative parliament called the Duma. ಅಂದರೆ ಎಲ್ಲ ವರ್ಕರ್ಸ್ನ, ಲೇಬರ್ಸ್ನ, ಲಿಬರಲ್ಸ್ನ ಒಳಗೊಂಡಂತೆ ಅವರೂ ಸಹ ಮೆಂಬರ್ ಆಗಿರಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಸೊ ಒಂದು ಪಾರ್ಲಿಮೆಂಟನ್ನು ಝಾ ನಿಕೋಲಸ್ ಸೆಕೆಂಡ್ ಏನು ಮಾಡ್ತಾನೆ, ಶುರು ಮಾಡ್ತಾನೆ. ರಷ್ಯಾದ ಪಾರ್ಲಿಮೆಂಟಿನ ಹೆಸರಿಗೆ ಪಾರ್ಲಿಮೆಂಟ್ಗೆ ಅವನು ಡುಮಾ ಅಂತಕ್ಕಂಥ ಹೆಸರನ್ನ ಕರೀತಾನೆ. ಝಾ ಡಿಡ್ ನಾಟ್ ವಾಂಟ್ ಎನಿ ಕ್ವಶನಿಂಗ್ ಆಫ್ ಇಸ್ ಅಥಾರಿಟಿ ಆಫ್ ಇನ್ ಎನಿ ಡಿರೆಕ್ಷನ್ ಇಸ್ ಪವರ್. ಹಿ ಚೇಂಜ್ಡ್ ದ ವೋಟಿಂಗ್ ಲಾಸ್ ಆ್ಯಂಡ್ ಪ್ಯಾಕ್ಡ್ ದಿ ಥರ್ಡ್ ಡುಮಾ ವಿತ್ ಕನ್ಸರ್ವೇಟಿವ್ ಪಾಲಿಟಿಷಿಯನ್ಸ್. ಅಂದರೆ 3 ಸಲ ಡ್ಯುಮಾ ಅಂದರೆ ಮೀಟಿಂಗ್ ಕರೀತಾನೆ, ಡ್ಯುಮಾ ಮೀಟಿಂಗ್. ಫಸ್ಟ್ ಡ್ಯುಮಾ, ಸೆಕೆಂಡ್ ಡ್ಯುಮಾ. ಅದರಲ್ಲಿ ಹೆಸರಿಗೆ ಮಾತ್ರ ರೆಪ್ರೆಸೆಂಟೇಟಿವ್ಸ್ ಇರಬೇಕು ಅಂತ ಹೇಳ್ತಾನೆ ನಿಕೋಲಸ್ ಸೆಕೆಂಡ್. ಬಟ್ ನಿಕೋಲಸ್ ಸೆಕೆಂಡಿನ ಅಧಿಕಾರವನ್ನು ಯಾರೂ ಪ್ರಶ್ನೆ ಮಾಡೋದಕ್ಕೆ ಅವಕಾಶವನ್ನು ಕೊಡಲ್ಲ. ಸೊ ಹಾಗಾಗಿ ಥರ್ಡ್ ಡುಮಾದಲ್ಲಿ ಕಂಪ್ಲೀಟಾಗಿ ಕನ್ಸರ್ವೇಟಿವ್ಸ್ಗೆ ಮಾತ್ರ ವೋಟ್ ಹಾಕೋದಕ್ಕೆ, ಅವ್ರಿಗೆ ಮಾತ್ರ ಮೆಂಬರ್ ಆಗೋದಕ್ಕೆ ಅವಕಾಶವನ್ನು ಕೊಡ್ತಾನೆ. ಈ ಕನ್ಸರ್ವೇಟಿವ್ಸ್ ಯಾರು, ಅವ್ರಿಗೆ ಸ್ಲೋ ಡೆವಲಪ್ಮೆಂಟ್ ಬೇಕಾಗಿತ್ತು. ಮತ್ತು ಸೊ ಈ ಹಿಂದೆ ವ್ಯವಸ್ಥೆ ಏನಿತ್ತು ಯುರೋಪಿಯನ್ ಕಾಂಟಿನೆಂಟ್ನಲ್ಲಿ, ಸೊ ಮೊನಾರ್ಕಿ ಏನಿತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಮೈಂಡ್ಸೆಟ್ನಲ್ಲಿ ಇದ್ದರು. ಫಸ್ಟ್ ವರ್ಲ್ಡ್ ವಾರ್ ಆ್ಯಂಡ್ ರಷ್ಯನ್ ರೆವಲ್ಯೂಷನ್. ನೋಡಿ, 1914 to 1918 ಪ್ರಪಂಚದಲ್ಲಿ ಮೊದಲನೇ ಮಹಾಯುದ್ಧ ನಡೀತದೆ. ಫಸ್ಟ್ ವರ್ಲ್ಡ್ ವಾರ್ ಬ್ರೋಕ್ಔಟ್ ಬಿಟ್ವೀನ್ ಯುರೋಪ್ ಅಲಯನ್ಸಸ್, ಜರ್ಮನಿ, ಆಸ್ಟ್ರಿಯಾ ಆ್ಯಂಡ್ ಟರ್ಕಿ. ಸೊ ಒಂದು ಕಡೆ ಅಲಯನ್ಸ್ ಗ್ರೂಪ್ ಇತ್ತು, ಅದರಲ್ಲಿ ಜರ್ಮನಿ, ಆಸ್ಟ್ರಿಯಾ ಮತ್ತು ಟರ್ಕಿ ಇತ್ತು, ಸೆಂಟ್ರಲ್ ಪವರ್ಸ್ ಅಂತ ಕರೀತಾರೆ. ಸೊ ಇನ್ನೊಂದು ಗ್ರೂಪ್ ಸೊ ಯಾವುದ್ಯಾವುದಿತ್ತು, ಬ್ರಿಟನ್ ಆ್ಯಂಡ್ ರಷ್ಯಾ. ಸೊ ಇಟಲಿ ಏನು ಮಾಡುತ್ತೆ, ಸೊ ನೆಕ್ಸ್ಟು ಸೇರ್ಕೊಳ್ಳುತ್ತೆ ಹೋಗ್ಬಿಟ್ಟು. ನೋಡಿ, 1914 to 16 ರಷ್ಯನ್ ಆರ್ಮೀಸ್ ಲಾಸ್ಟ್ ಬ್ಯಾಡ್ಲಿ ಇನ್ ಆಸ್ಟ್ರಿಯಾ ಆ್ಯಂಡ್ ಜರ್ಮನಿ. ಅಂದರೆ ಸಾಕಷ್ಟು ಸೊ ಈ ಒಂದು ಟೈಮ್ನಲ್ಲಿ ಸೊ ರಷ್ಯಾದ ಒಂದು ಸೈನ್ಯಕ್ಕೆ ಸಾಕಷ್ಟು ಹೊಡೆತ ಬೀಳುತ್ತೆ. ಲಾಸ್ಟ್ ಬ್ಯಾಡ್ಲಿ ಇನ್ ಆಸ್ಟ್ರಿಯಾ ಆ್ಯಂಡ್ ಜರ್ಮನಿನಲ್ಲಿ. ಇಂಡಸ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸ್ ಡಿಸೆಂಟಿಗ್ರೇಟೆಡ್ ಮೋರ್ ರ್ಯಾಪಿಡ್ಲಿ ಇನ್ ರಷ್ಯಾ ದ್ಯಾನ್ ಎಲ್ಸ್ವೇರ್ ಇನ್ ಯುರೋಪ್. ಅಂದರೆ ಈ ಮೊದಲು ಯುರೋಪಿಯನ್ ಕಾಂಟಿನೆಂಟ್ನಲ್ಲಿ ಸೊ ಏನು ಇಂಡಸ್ಟ್ರಿಯಲ್ ಗುಡ್ಸ್ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಆಗ್ತಾಯಿತ್ತು, ಇದರಿಂದ ಸಾಕಷ್ಟು ಪ್ರಾಬ್ಲಮ್ಗೆ ಒಳಗಾಗುತ್ತೆ. ಲೇಬರ್ ಶಾರ್ಟೇಜಸ್ ಆ್ಯಂಡ್ ಸ್ಮಾಲ್ ವರ್ಕ್ಶಾಪ್ಸ್ ಪ್ರೊಡ್ಯೂಸಿಂಗ್ ಎಸೆನ್ಷಿಯಲ್ ವರ್ ಶಟ್ ಡೌನ್ ಆ್ಯಸ್ ಏಬಲ್ ಬಾಡಿ ಮ್ಯಾನ್ ವರ್ ಕಾಲ್ಡ್ ಫಾರ್ ದಿ ವಾರ್. ಅಂದರೆ ರಷ್ಯಾದ ಪರವಾಗಿ ಯುದ್ಧ ಮಾಡಲಿಕ್ಕೆ ಅಂದರೆ ಜನರಿಗೆ ಆಸಕ್ತಿ ಇರಲಿಲ್ಲ, ಯಾಕೆಂದರೆ ನಿಕೋಲಸ್ ಸೆಕೆಂಡ್ ಆಡಳಿತ ಇದ್ದಿದ್ದರಿಂದ. ಸೊ ಹೇಗಾದರೂ ಮಾಡಿ ನಮ್ಮ ತಾಯಿನಾಡನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯುದ್ಧಕ್ಕೆ ಹೋಗ್ತಾರೆ. ಹಾಗಾಗಿ ಸೊ ಸುಮಾರು ಜನ ಯುದ್ಧದಲ್ಲಿ ಸಾಯ್ತಾರೆ. ಇಲ್ಲಿ ಇನ್ನೊಂದು ಕಡೆ ರಷ್ಯಾದಲ್ಲಿ ಒಳಗಡೆ ಸಾಕಷ್ಟು ಲೇಬರ್ಸ್ ಏನಾಗುತ್ತೆ, ಶಾರ್ಟೇಜ್ ಆಗುತ್ತೆ, ಫ್ಯಾಕ್ಟ್ರೀಸ್ ಎಲ್ಲ ಕ್ಲೋಸ್ ಆಗುತ್ತೆ, ಶಟ್ ಡೌನ್ ಆಗುತ್ತೆ. ರಷ್ಯಾ ಸೊ ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಗುತ್ತೆ. 1916 ರಿಯಾಟ್ಸ್ ಅಟ್ ಬ್ರೆಡ್ ಶಾಪ್ಸ್ ಫಾರ್ ಕಾಮನ್ ಓಯಿಂಗ್ ಟು ದಿ ಬ್ರೆಡ್ ಆ್ಯಂಡ್ ಫ್ಲೋರ್ ಸ್ಕೇರ್ಸಿಟಿ. ಸೊ ಈಗಾಗಲೇ ನಾವು ಫ್ರೆಂಚ್ ರೆವಲ್ಯೂಷನಲ್ಲಿ ನೋಡಿದ್ವಿ ಈ ಒಂದು ಪರಿಸ್ಥಿತಿಯನ್ನು. 1916 ರಷ್ಯಾದ ಒಳಗಡೆ ಸಾಕಷ್ಟು ಗಲಭೆಗಳಾಗುತ್ತೆ. ಸೊ ಬ್ರೆಡ್ಡು ಸಹ ಸಿಗದಲ್ಲೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬ್ರೆಡ್ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿ ಸಾಮಾನ್ಯ ಜನ ಏನು ಮಾಡ್ತಾರೆ, ಅಲ್ಲಿ ಕ್ಯೂ ನಿಂತ್ಕೋತಾರೆ. ಫೆಬ್ರವರಿ ರೆವಲ್ಯೂಷನ್.
Petrograd, February 1917. Food shortages were deeply felt in the workers' quarters. The Tsar wanted to dissolve the Duma, but the revolutionary opposed this. ಅಂದರೆ ಈ ಒಂದು ಟೈಮ್ನಲ್ಲಿ ವರ್ಕರ್ಸ್ ಕ್ವಾರ್ಟರ್ಸ್ನಲ್ಲಿ ಏನು ಮಾಡುತ್ತೆ, ಸಾಕಷ್ಟು ಫುಡ್ ಶಾರ್ಟೇಜ್ ಆಗುತ್ತೆ. ಇದೇ ಟೈಮ್ನಲ್ಲಿ ನಿಕೋಲಸ್ ಸೆಕೆಂಡ್ ಏನು ಮಾಡ್ತಾನೆ, ಡ್ಯೂಮಾನ ಕ್ಯಾನ್ಸಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. 22nd February 1917, a lockout took place at a factory which was followed by a workers' strike in a 50 factory. ಸೊ ಯಾವಾಗ ವರ್ಕರ್ಸ್ ಕಡಿಮೆ ಆಗ್ತಾರೆ ಯುದ್ಧದಲ್ಲಿ, ಸೊ ಸೈನಿಕರೆಲ್ಲ ಸಾಯ್ತಾರೆ, ಇನ್ನೊಂದು ಕಡೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ರಷ್ಯಾದಲ್ಲಿ ಫಸ್ಟ್ ಒಂದು ಫ್ಯಾಕ್ಟ್ರಿ ಶಟ್ ಡೌನ್ ಕ್ಲೋಸ್ ಆಗುತ್ತೆ. ಅದಾದಮೇಲೆ ಸುಮಾರು 50 ಫ್ಯಾಕ್ಟ್ರಿಗಳೇನು ಮಾಡುತ್ತೆ, ಕ್ಲೋಸ್ ಆಗುತ್ತೆ. ವುಮೆನ್ ಲೆಡ್ ದ ಸ್ಟ್ರೈಕ್ಸ್ ಇನ್ ಮೆನಿ ಫ್ಯಾಕ್ಟ್ರೀಸ್ ಅಂಡ್ ದಿಸ್ ಡೇ ಕೇಮ್ ಟು ಬಿ ನೋನ್ ಆಸ್ ದಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಹಾಗಾಗಿ ಈ ಒಂದು ಸ್ಟ್ರೈಕ್ಸ್ನ ಅಂದರೆ ಫ್ಯಾಕ್ಟ್ರಿ ಕ್ಲೋಜರ್ ಆಯ್ತಲ್ಲ, ಇದಕ್ಕೆ ಅಗೇನ್ಸ್ಟ್ ಆಗಿ ಸುಮಾರು ಮಹಿಳೆಯರು ಏನು ಮಾಡ್ತಾರೆ, ಸ್ಟ್ರೈಕ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ಅವತ್ತಿನ ದಿನವನ್ನು 22nd February 1917 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ನಾವು ಕರಿತೀವಿ. 25th February 1917, ಸೊ ಗೌರ್ಮೆಂಟ್ ಡ್ಯೂಮಾನ ಸಸ್ಪೆಂಡ್ ಮಾಡುತ್ತೆ. Striking hours and soldiers gathered from a Soviet or council in the same building where the Duma met. It was the Petrograd Soviet. ಯಾವಾಗ ಡ್ಯೂಮಾ ಕ್ಯಾನ್ಸಲ್ ಆಯಿತು, ಸೊ ಎಲ್ಲರೂ ಸೇರಿ ಏನು ಮಾಡ್ತಾರೆ, ಸೊ ನಿಕೋಲಸ್ ಸೆಕೆಂಡ್ನ ಏನಾದರೂ ಮಾಡಿ ನಾವು ಓಡಿಸ್ಲೇಬೇಕು ಅನ್ನೋ ಉದ್ದೇಶದಿಂದ ಪೆಟ್ರೋಗ್ರಾಡ್ ಸೊ ಆ ಪ್ಲೇಸ್ನಲ್ಲಿ ಹೋಗ್ಬಿಟ್ಟು ಒಂದು ಕೌನ್ಸಿಲ್ ಅಂದರೆ ಒಂದು ಕಮಿಟಿನ ಏನು ಮಾಡ್ತಾರೆ, ಅವರು ಫಾರ್ಮ್ ಮಾಡ್ತಾರೆ. 2nd March 1917, the Tsar abdicated on the advice of the military commanders. ಅಂದರೆ ಯಾವಾಗ ರಷ್ಯಾದಲ್ಲಿ ನಿಕೋಲಸ್ ಸೆಕೆಂಡ್ಗೆ ಆಪೋಸಿಟ್ ಆಗಿ ಇನ್ನೊಂದು ಗ್ರೂಪ್ ಕ್ರಿಯೇಟ್ ಆಗ್ತಿದೆ ಅಂತ ಗೊತ್ತಾಗುತ್ತೋ, ಹಾಗಾಗಿ ಅವನ ಒಂದು ಮಿಲಿಟರಿ ಆಫೀಸರ್ ಒಂದು ಇನ್ಸ್ಟ್ರಕ್ಷನ್ನ ಪಡ್ಕೊಂಡು ನಿಕೋಲಸ್ ಸೆಕೆಂಡ್ ಏನು ಮಾಡ್ತಾನೆ, ರಿಸೈನ್ ಮಾಡ್ತಾನೆ. ದ ಸೋವಿಯತ್ ಲೀಡರ್ಸ್, ದ ಡ್ಯೂಮಾ ಲೀಡರ್ಸ್ ಫಾರ್ಮ್ಡ್ ಎ ಪ್ರಾವಿನ್ಷಿಯಲ್ ಗೌರ್ಮೆಂಟ್ ಫಾರ್ ರನ್ನಿಂಗ್ ದ ಕಂಟ್ರಿ. ಅಂದರೆ ಸೋವಿಯತ್ ಲೀಡರ್ಸ್ ಇರ್ಬೋದು ಮತ್ತು ಸೊ ಡ್ಯೂಮಾದಲ್ಲಿರ್ತಕ್ಕಂಥ ಲೀಡರ್ಸ್ ಇವರೆಲ್ಲ ಸೇರಿ ಏನು ಮಾಡ್ತಾರೆ, ನಿಕೋಲಸ್ ಸೆಕೆಂಡ್ ಆಡಳಿತವನ್ನು ಕೊನೆಗೊಳಿಸಿ ಇವರೇ ಒಂದು ಗೌರ್ಮೆಂಟ್ನ ಏನು ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ ಅಂಡರ್ ದಿ ಲೀಡರ್ಶಿಪ್ ಆಫ್ ದಿ ಕೆರೆನ್ಸ್ಕಿ. A constituent assembly was selected on the basis of universal adult suffrage for deciding the nature of the government in Russia. ಅಂದರೆ ಗೌರ್ಮೆಂಟು ಅಲ್ಲಿ ಆ್ಯಕ್ಚುಯಲ್ ಆಗಿ ಯಾವುದೇ ಗೌರ್ಮೆಂಟು ನಿರ್ಮಾಣ ಆಗಲಿಲ್ಲ. ಪ್ರಾವಿಷನಲ್ ತಾತ್ಕಾಲಿಕವಾದ ಸರ್ಕಾರ ಆಯಿತು, ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಸಹ ನಿರ್ಮಾಣ ಆಯಿತು. ಸೊ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂದರೆ ಯಾರ್ಯಾರು ಎಲಿಜಿಬಲ್ ವೋಟರ್ಸ್ ಇರ್ತಾರೆ ಅವ್ರನ್ನ ತಗೊಂಡು ಹೇಗೆ ನಾವು ಒಂದು ಹೊಸ ಗೌರ್ಮೆಂಟ್ನ ಕಟ್ಟಬೇಕು ಅನ್ನೋ ಡಿಸ್ಕಷನ್ ನಡೆಯುತ್ತೆ. ಸೊ ಫೆಬ್ರವರಿ ರೆವಲ್ಯೂಷನ್ ಆದಮೇಲೆ ಏನಾಯಿತು, ವಾಟ್ ಹ್ಯಾಪನ್ಡ್ ಆಫ್ಟರ್ ದ ಫೆಬ್ರವರಿ? The liberals and the socialists, along with the influential army officials, landowners, industrialists in the provisional government, worked towards an elected government. ಅಂದರೆ ಸೊ ಪ್ರಾವಿಷನಲ್ ಗೌರ್ಮೆಂಟ್ನಲ್ಲಿ ಈ ಎಲ್ಲ ಮೆಂಬರ್ಸು ಇದ್ದರು. ನೋಡಿ 1917 ಸೊ ವ್ಲಾಡಿಮಿರ್ ಬೋಲ್ಶೆವಿಕ್ ಪಾರ್ಟಿ ಲೀಡರ್, ಸೊ ಅವ್ರನ್ನ ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಹಾಗಾಗಿ ಅವರು ರಷ್ಯಾಕ್ಕೆ 1917 ಈ ಒಂದು ಸಿಚುಯೇಷನ್ನಲ್ಲಿ ಬರ್ತಾರೆ. ಅಂದರೆ ಪ್ರಾವಿಷನಲ್ ಗೌರ್ಮೆಂಟ್ ಏನು ನಿರ್ಮಾಣ ಆಗಿತ್ತು ಆ ಒಂದು ಸಿಚುಯೇಷನಲ್ಲಿ ಬರ್ತಾರೆ. ಸೊ ಬಂದು ಏನು ಮಾಡ್ತಾರೆ ಅವರು, ಹಿ ಗೇವ್ ಎ ಥಿಯರೀಸ್, ಸಮ್ ಸಜೆಷನ್ಸ್. ಸೊ ಏನದು, ಅದಕ್ಕೆ ಏಪ್ರಿಲ್ ಥೀಸಿಸ್ ಅಂತ ನಾವು ಕರಿತೀವಿ. ಲೆನಿನ್ ರಿಟರ್ನ್ ಟು ರಷ್ಯಾ ಫ್ರಮ್ ಹಿಸ್ ಎಕ್ಸೈಲ್, ಅಂದರೆ ಸೆರೆಮನೆಯಿಂದ ಬಂದು ಪ್ರೆಸೆಂಟೆಡ್ ಇಸ್ ಏಪ್ರಿಲ್ ಥೀಸಿಸ್. ಏಪ್ರಿಲ್ ಥೀಸಿಸ್ನಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟರು ಲೆನಿನ್? ಕ್ಲೋಷರ್ ಆಫ್ ದಿ ವಾರ್, ಅಂದರೆ ಫಸ್ಟ್ ವರ್ಲ್ಡ್ ವಾರ್ನ ನಿಲ್ಲಿಸಬೇಕು. ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ಸ್ ಟು ದ ಪೆಸೆಂಟ್ಸ್, ನೊಬಿಲಿಟಿಯವರು ಕಂಪ್ಲೀಟಾಗಿ ಪೆಸೆಂಟ್ಸ್ಗೆ ಲ್ಯಾಂಡ್ ಓನರ್ಶಿಪ್ನ ಟ್ರಾನ್ಸ್ಫರ್ ಮಾಡಬೇಕು. ರಷ್ಯಾದಲ್ಲಿರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರೀಸ್ನ ನ್ಯಾಷನಲೈಸ್ ಮಾಡಬೇಕಂತ. ಇನ್ ಇಂಡಸ್ಟ್ರಿಯಲ್ ಏರಿಯಾಸ್ ಫ್ಯಾಕ್ಟ್ರಿ ಕಮಿಟೀಸ್ ವರ್ ಫಾರ್ಮ್ಡ್ ವಿಚ್ ಕ್ವಶನ್ ರಿಗಾರ್ಡಿಂಗ್ ದಿ ವೇ ಇಂಡಸ್ಟ್ರಿಯಲಿಸ್ಟ್ ರ್ಯಾನ್ ದೇರ್ ಫ್ಯಾಕ್ಟ್ರೀಸ್. ಅಂದರೆ ಈ ಒಂದು ಸಜೆಷನ್ನ ಯಾವಾಗ ರಷ್ಯಾ ಜನ ಕೇಳ್ತಾರೋ ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾಸ್ನಲ್ಲಿ ಸೊ ಜನ ಏನು ಮಾಡ್ತಾರೆ, ಫ್ಯಾಕ್ಟ್ರಿ ಓನರ್ಸ್ನ ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಟ್ರೇಡ್ ಯೂನಿಯನ್ಸ್ ಗ್ರೀವ್ ಆ್ಯಂಡ್ ಸೋಲ್ಜರ್ಸ್ ಕಮಿಟಿ ವರ್ ಫಾರ್ಮ್ಡ್ ಇನ್ ದಿ ಆರ್ಮಿ. ಸಾಕಷ್ಟು ಲೇಬರ್ಸ್ ಅಸೋಸಿಯೇಷನ್ ಸ್ಟಾರ್ಟ್ ಆಗುತ್ತೆ. ಸೋಲ್ಜರ್ಸ್ನಲ್ಲೂ ಸಹ
ಏನು ಮಾಡುತ್ತೆ, ಒಂದಷ್ಟು ಕಮ್ಯುನಿಟಿ ಸ್ಟಾರ್ಟ್ ಆಗುತ್ತೆ. ದ ಪ್ರಾವಿಷನಲ್ ಗೌರ್ಮೆಂಟ್ ರೆಸಿಸ್ಟೆಡ್ ಅಟೆಂಪ್ಟ್ಸ್ ಬೈ ವರ್ಕರ್ಸ್ ಟು ರನ್ ಫ್ಯಾಕ್ಟ್ರೀಸ್ ಆ್ಯಂಡ್ ಬಿಗ್ಯಾನ್ ಅರೆಸ್ಟಿಂಗ್ ಲೀಡರ್ಸ್. ಸೊ ಯಾವಾಗ ಇಲ್ಲಿ ಬೋಲ್ಶೆವಿಕ್ ಗ್ರೂಪು ಸೊ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೋ, ಪ್ರಾವಿಷನಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಇದನ್ನು ತಡೀತಕ್ಕಂಥ ಕೆಲಸವನ್ನು ಮಾಡುತ್ತೆ. ಸಾಕಷ್ಟು ಜನನ ಅರೆಸ್ಟ್ ಮಾಡುತ್ತೆ. ಬೋಲ್ಶೆವಿಕ್ ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಇನ್ ದ ಕಂಟ್ರಿ ಸೈಡ್ peasants and their socialist revolutionary leaders pressed for a redistribution of land. ಅಂದರೆ ದೇಶದ ಒಳಗಡೆನೂ ಸಹ ಜನರೆಲ್ಲ ಏನು ಮಾಡ್ತಾರೆ, ನೊಬಿಲಿಟಿಗೆ ಡಿಮ್ಯಾಂಡ್ ಮಾಡ್ತಾರೆ. ಸೊ ನಿಕೋಲಸ್ ಸೆಕೆಂಡ್ ಟೈಮ್ನಲ್ಲಿ ಏನು ಭೂಮಿಯನ್ನು ಕಿತ್ಕೊಂಡಿದ್ರು ಅದನ್ನು ವಾಪಸ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಪೆಸೆಂಟ್ ಸೀಸ್ ದ ಲ್ಯಾಂಡ್ ಬಿಟ್ವೀನ್ ಜುಲೈ ಆ್ಯಂಡ್ ಸೆಪ್ಟೆಂಬರ್ 1917. ಸೊ ಯಾವಾಗ ನೊಬಿಲಿಟಿ ಅದಕ್ಕೆ ಒಪ್ಪಲ್ವೋ ಅವರನ್ನೇ ಸೊ ಏನು ಮಾಡ್ತಾರೆ, ಲ್ಯಾಂಡನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದ ರೆವಲ್ಯೂಷನ್ ಆಫ್ ಅಕ್ಟೋಬರ್ 1917. ಅಕ್ಟೋಬರ್ ರೆವಲ್ಯೂಷನ್ಗೆ ಬಂತು. ಅಕ್ಟೋಬರ್ 1917 ಲೆನಿನ್ ಪರ್ಸಿಯೇಡೆಡ್ ದ ಪೆಟ್ರೋಗ್ರಾಡ್ ಸೋವಿಯತ್ ಅಂಡ್ ಬೋಲ್ಶೆವಿಕ್ ಪಾರ್ಟಿ ಫಾರ್ ಎ ಸೋಷಿಯಲಿಸ್ಟ್ ಸೀಸರ್ ಆಫ್ ಪವರ್. ಅಂದರೆ ಪೆಟ್ರೋಗ್ರಾಡ್ ಕೌನ್ಸಿಲ್ ಅಂದರೆ ಒಂದು ಪ್ರಾವಿಷನಲ್ ಗೌರ್ಮೆಂಟ್ ಏನು ಸ್ಟಾರ್ಟ್ ಆಗಿತ್ತು ಅದನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿ, ಸೊ ಲೆನಿನ್ ಏನು ಮಾಡ್ತಾರೆ, ಸೋಷಿಯಲಿಸ್ಟ್ ಪವರ್ನ ಸೀಸ್ ಮಾಡ್ಕೋತಾರೆ. ಅಂದರೆ ಲೆನಿನ್ ಗೌರ್ಮೆಂಟ್ ಏನು ಮಾಡುತ್ತೆ, ರಷ್ಯಾದಲ್ಲಿ ಬರುತ್ತೆ. ಮಿಲಿಟರಿ ರೆವಲ್ಯೂಷನರಿ ಕಮಿಟಿ ವಾಸ್ ಅಪಾಯಿಂಟೆಡ್ ಬೈ ದ ಸೋವಿಯತ್ ಅಂಡರ್ ಲಿಯೋನ್ ಟ್ರಾಟ್ಸ್ಕಿ ಫಾರ್ ಆರ್ಗನೈಸಿಂಗ್ ದ ಸೀಸರ್. ಈ ಎಲ್ಲವನ್ನು ಕೆಲಸವನ್ನು ಮಾಡೋದಕ್ಕೆ ಲೆನಿನ್ ತನ್ನ ಮಿಲಿಟರಿ ಆಫೀಸರ್ ಆಗಿರತಕ್ಕಂಥ ಲಿಯೋನ್ ಟ್ರಾಟ್ಸ್ಕಿ ಅನ್ನೋ ವ್ಯಕ್ತಿಯನ್ನು ನೇಮಕ ಮಾಡ್ತಾನೆ. 24th October 1917 ದ ಅಪ್ರೈಸಿಂಗ್ ಬಿಗ್ಯಾನ್. ಅಂದರೆ ಎಲ್ಲ ಆಕ್ಟಿವಿಟಿಗಳು ಶುರುವಾಗುತ್ತೆ. ಪ್ರೈಮ್ ಮಿನಿಸ್ಟರ್ ಕೆರೆನ್ಸ್ಕಿ ಲೆಫ್ಟ್ ದ ಸಿಟಿ ಫಾರ್ ಸಮನಿಂಗ್ ಟ್ರೂಪ್ಸ್. ಅಂದರೆ ಪ್ರಾವಿಷನಲ್ ಗೌರ್ಮೆಂಟ್ಗೆ ಕೆರೆನ್ಸ್ಕಿ ಅಂತಕ್ಕಂಥ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ. ಯಾವಾಗ ಇಲ್ಲಿ ಲೆನಿನ್ ಪವರ್ಫುಲ್ ಆಗ್ತಾ ಹೋಗ್ತಾನೋ, ಸೊ ಅವನು ಬೇರೆ ಆಚೆ ಕಡೆಯಿಂದ ಟ್ರೂಪ್ಸ್ನ ಕರಿಬೇಕು ಅನ್ನೋ ನಿಟ್ಟಿನಲ್ಲಿ ರಷ್ಯಾನ ಬಿಟ್ಟು ಆಚೆ ಹೋಗ್ತಾನೆ. Military men loyal to the government seized the buildings of the two Bolshevik newspapers. Troops were sent to take over telephone and telegraph offices and protect the Winter Palace. ಹಂಗಾಗಿ ಸೊ ಒಂದಷ್ಟು ಜನ ಮಿಲಿಟ್ರಿ ಮ್ಯಾನ್ಸ್ ಅಂದರೆ ಪ್ರಾವಿಷನಲ್ ಗೌರ್ಮೆಂಟ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಬೋಲ್ಶೆವಿಕ್ ಗ್ರೂಪ್ಗೆ ಅಂದರೆ ಲೆನಿನ್ ಗ್ರೂಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲ್ಡಿಂಗ್ನ ಸೀಸ್ ಮಾಡ್ತಾರೆ, ಮತ್ತು ನ್ಯೂಸ್ ಪೇಪರ್ನ ಸೀಸ್ ಮಾಡ್ತಾರೆ, ಅವರ ಟ್ರೂಪ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಟೆಲಿಫೋನ್, ಟೆಲಿಗ್ರಾಫ್, ಸೊ ಎಲ್ಲ ವ್ಯವಸ್ಥೆಗಳನ್ನು ನಿಲ್ಲಿಸ್ತಾರೆ. ವಿಂಟರ್ ಪ್ಯಾಲೇಸ್ನ ಏನಾದರೂ ಮಾಡಿ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾರೆ. ದ ಮಿಲಿಟರಿ ಕಮಿಟಿ ಆರ್ಡರ್ಡ್ ದಿ ಸೀಸರ್ ಆಫ್ ದಿ ಗೌರ್ಮೆಂಟ್ ಆಫೀಸಸ್ ಅಂಡ್ ಅರೆಸ್ಟ್ ಆಫ್ ಮಿನಿಸ್ಟರ್ಸ್. ಬಟ್ ಬೈ ಡಿಸೆಂಬರ್ ದ ಬೋಲ್ಶೆವಿಕ್ಸ್ ಕಂಟ್ರೋಲ್ಡ್ ಮಾಸ್ಕೋ ಅಂಡ್ ಪೆಟ್ರೋಗ್ರಾಡ್. ಅಂದರೆ ಫೈನಲ್ ಆಗಿ ಲೆನಿನ್ ಲೀಡರ್ಶಿಪ್ನಲ್ಲಿ ಸೊ ಮಾಸ್ಕೋ ಮತ್ತು ಪೆಟ್ರೋಗ್ರಾಡ್ ಈ ಎರಡು ಪವರ್ಫುಲ್ ರೀಜನ್ಸ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಕ್ಸೀಡ್ ಆಗ್ತಾರೆ. ರಿಸಲ್ಟ್ಸ್ ಆಫ್ ದಿ ಅಕ್ಟೋಬರ್ ರೆವಲ್ಯೂಷನ್. ದ ಬೋಲ್ಶೆವಿಕ್ಸ್ ವರ್ ಟೋಟಲಿ ಅಪೋಸ್ ಟು ಪ್ರೈವೇಟ್ ಪ್ರಾಪರ್ಟಿ. ಅಂದರೆ ರಷ್ಯಾ ಈಗ ಕಂಪ್ಲೀಟಾಗಿ ಬೋಲ್ಶೆವಿಕ್ ಗ್ರೂಪ್ ಹಿಡಿತಕ್ಕೆ ಬಂತು. ಮೊದಲಿಂದನೂ ಅವ್ರಿಗೆ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಆಗ್ತಾ ಇರಲಿಲ್ಲ. ಅಂದರೆ ಯಾರ್ಯಾರೆಲ್ಲ ಪ್ರೈವೇಟ್ ಪ್ರಾಪರ್ಟಿನ ಇಟ್ಕೊಂಡಿದ್ರು ಅದನ್ನು ಸಂಪೂರ್ಣವಾಗಿ ತೆಗೆಸ್ತಾ ಹಾಕಬೇಕು ಈ ಸಿಸ್ಟಮ್ನ ಅಂತಕ್ಕಂಥದ್ದು ಅವರ ಮೈಂಡ್ನಲ್ಲಿ ಇತ್ತು. ನವೆಂಬರ್ 1917 ಮೋಸ್ಟ್ ಇಂಡಸ್ಟ್ರೀಸ್ ಆ್ಯಂಡ್ ಬ್ಯಾಂಕ್ಸ್ ವರ್ ನ್ಯಾಷನಲೈಸ್ಡ್. ಅಂದರೆ ನಾವು ಏಪ್ರಿಲ್ ಥೀಸಿಸ್ನಲ್ಲಿ ಏನು ನೋಡಿದ್ವಿ ಅದೆಲ್ಲ ಜಾರಿಗೆ ಬಂತು. ಸೊ ನೊಬಿಲಿಟಿ ಸಹ ಏನು ಮಾಡ್ತಾರೆ, ಪೆಸೆಂಟ್ಸ್ಗೆ ಲ್ಯಾಂಡನ್ನು ಕೊಡ್ತಾರೆ. ದೊಡ್ಡ ದೊಡ್ಡ ಹೌಸಸ್ ಏನಿತ್ತು ಅಂದರೆ ಶ್ರೀಮಂತರು ಅದನ್ನೆಲ್ಲ ಪಾರ್ಟಿಷನ್ ಮಾಡಿ ಬೇರೆ ಬೇರೆ ಬಡವರು ಫ್ಯಾಮಿಲಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದ್ರ ಜೊತೆಗೆ ರಷ್ಯಾದಲ್ಲಿರೋ ಅರಿಸ್ಟ್ರೋಕ್ರಾಟ್ಸ್, ಶ್ರೀಮಂತರು, ನಿಕೋಲಸ್ ಸೆಕೆಂಡ್ ಕೈ ಕೆಳಗಡೆ ಯಾರಿದ್ರು ಅವರ ಟೈಟಲ್ಗಳನ್ನು, ಬಿರುದುಗಳನ್ನು ಏನು ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಸೊ ರಷ್ಯಾದ ಆರ್ಮಿಯನ್ನು ರೀಡಿಸೈನ್ ಮಾಡ್ತಾರೆ ಲೆನಿನ್. ಸೊ ಹೊಸ ಹೊಸ ಆರ್ಮಿ ಅಫಿಷಿಯಲ್ಸ್ನ ಏನು ಮಾಡ್ತಾರೆ, ರಿಕ್ರೂಟ್ ಮಾಡ್ತಾರೆ. ಬೋಲ್ಶೆವಿಕ್ ಪಾರ್ಟಿ ವಾಸ್ ರೀನೇಮ್ಡ್ ಆಸ್ ದ ರಷ್ಯನ್ ಕಮ್ಯುನಿಸ್ಟ್ ಪಾರ್ಟಿ. ಅಂದರೆ ಇಷ್ಟು ದಿನ ಬೋಲ್ಶೆವಿಕ್ ಪಾರ್ಟಿ ಗ್ರೂಪ್ ಏನಿತ್ತು ಅದಕ್ಕೆ ಹೊಸ ಒಂದು ನೇಮನ್ನು ಕೊಡ್ತಾರೆ, ರಷ್ಯನ್ ಕಮ್ಯುನಿಸ್ಟ್ ಪಾರ್ಟಿ ಅಂತ. ನವೆಂಬರ್ 1917 ಸೊ ಎಲೆಕ್ಷನ್ ನಡೀತದೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬೋಲ್ಶೆವಿಕ್ ಪಾರ್ಟಿ ಲೀಡರ್ಶಿಪ್ನಲ್ಲಿ. ಸೊ ಡಿಸ್ಪೈಟ್ ಅಪೋಸಿಷನ್ ಬೈ ದೇರ್ ಪೊಲಿಟಿಕಲ್ ಅಲೈಸ್, ಬೋಲ್ಶೆವಿಕ್ಸ್ ಮೇಡ್ ಪೀಸ್ ವಿತ್ ಜರ್ಮನಿ ಅಟ್ ಬ್ರೆಸ್ಟ್ ಲಿಟ್ವೋಸ್. ಅಂದರೆ ಈಗಾಗಲೇ ಏಪ್ರಿಲ್ ಥೀಸಿಸ್ನಲ್ಲಿ ನಾವು ನೋಡಿದ್ವಿ, ಫಸ್ಟ್ ವರ್ಲ್ಡ್ ವಾರ್ ನಿಲ್ಲಬೇಕಂತ ಬೇರೆ ಬೇರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಇದಕ್ಕೆ ಒಪ್ಕೊಳ್ದೇ ಇದ್ದರೂ ಸಹ ಲೆನಿನ್ ಏನು ಮಾಡ್ತಾನೆ, ಜರ್ಮನಿ ಜೊತೆಗೆ ಸೇರಿಕೊಂಡು
ಫಸ್ಟ್ ವರ್ಲ್ಡ್ ವಾರ್ನ ನಿಲ್ಲಿಸ್ತಾನೆ. ದ ಟ್ರೀಟಿ ವಾಸ್ ಕಾಲ್ಡ್ ಆಸ್ ದಿ ಬ್ರೆಸ್ಟ್ ಲಿಟ್ವೋಸ್ಕ್. ಈ ಒಂದು ಟ್ರೀಟಿಯನ್ನು ಸೈನ್ ಮಾಡೋದ್ರ ಮುಖಾಂತರ ಜರ್ಮನಿ ಮತ್ತು ರಷ್ಯಾ ಮಧ್ಯೆ ಏನು ಫಸ್ಟ್ ವರ್ಲ್ಡ್ ವಾರ್ ನಡೀತಾ ಇತ್ತು ಅದನ್ನು ನಿಲ್ಲಿಸ್ತಾನೆ. ದ ಬೋಲ್ಶೆವಿಕ್ ಬಿಕೇಮ್ ದ ಓನ್ಲಿ ಪಾರ್ಟಿ ದಟ್ ಪಾರ್ಟಿಸಿಪೇಟೆಡ್ ಇನ್ ದ ಎಲೆಕ್ಷನ್ಸ್ ಟು ಆಲ್ ರಷ್ಯನ್ ಕಾಂಗ್ರೆಸ್ ಆಫ್ ಸೋವಿಯಟ್ಸ್. ಅಂದರೆ ರಷ್ಯಾದಲ್ಲಿ ಆ ಟೈಮ್ನಲ್ಲಿ ಪವರ್ಫುಲ್ ಆಗಿ ಉಳ್ಕೊಂಡಿರ್ತಕ್ಕಂಥ ಪಾರ್ಟಿ ಅಂದರೆ ಇದೇನೆ ಬೋಲ್ಶೆವಿಕ್, ಅಂದರೆ ರಷ್ಯನ್ ಕಮ್ಯುನಿಸ್ಟ್ ಪಾರ್ಟಿ. ಸೊ ರಷ್ಯಾ ಬಿಕೇಮ್ ಒನ್ ಪಾರ್ಟಿ ಸಿಸ್ಟಮ್. ಸೊ ಕಂಪ್ಲೀಟ್ ಆಗಿ ರಷ್ಯಾದಲ್ಲಿ ಎಲ್ಲ ಪಾರ್ಟೀಸು ಈ ಬೋಲ್ಶೆವಿಕ್ ಅಥವಾ ರಷ್ಯನ್ ಕಮ್ಯುನಿಸ್ಟ್ ಪಾರ್ಟಿ ಕಂಟ್ರೋಲ್ಗೆ ಬರುತ್ತೆ. ಟ್ರೇಡ್ ಯೂನಿಯನ್ಸ್ ವರ್ ಕೆಪ್ಟ್ ಅಂಡರ್ ಪಾರ್ಟಿ ಕಂಟ್ರೋಲ್ ಅಂಡ್ ದ ಸೀಕ್ರೆಟ್ ಪೊಲೀಸ್ ಪನಿಷ್ಡ್ ದೋಸ್ ಕ್ರಿಟಿಸೈಸ್ ದ ಬೋಲ್ಶೆವಿಕ್ಸ್. ರಷ್ಯಾದಲ್ಲಿ ಏನೇನೆಲ್ಲ ಟ್ರೇಡ್ ಯೂನಿಯನ್ಸ್ ಇತ್ತು ಅದೆಲ್ಲ ಕಂಪ್ಲೀಟಾಗಿ ಬೋಲ್ಶೆವಿಕ್ ಪಾರ್ಟಿ ಗ್ರೂಪ್ ಹಿಡಿತಕ್ಕೆ ಬರುತ್ತೆ. ಸೊ ಯಾರ್ಯಾರು ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ ಅದನ್ನು ಸೊ ತನ್ನ ಓನ್ ಪೊಲೀಸ್ನ ಸೊ ಯೂಸ್ ಮಾಡಿಕೊಂಡು, ಚೆಕ ಅಂತ ಕರಿತೀವಿ, ಅದನ್ನು ಯೂಸ್ ಮಾಡಿಕೊಂಡು ಲೆನಿನ್ ಕಂಟ್ರೋಲನ್ನು ಮಾಡ್ತಾನೆ. ಸಿವಿಲ್ ವಾರ್. ಸೊ ನೋಡಿ, ದ ನಾನ್ ಬೋಲ್ಶೆವಿಕ್ ಸೋಷಿಯಲಿಸ್ಟ್ ಲಿಬರಲ್ಸ್ ಆ್ಯಂಡ್ ಸಪೋರ್ಟರ್ಸ್ ಆಫ್ ಆಟೋಕ್ರಸಿ ಕಂಡೆಮ್ಡ್ ಬೋಲ್ಶೆವಿಕ್ ಅಪ್ರೈಸಿಂಗ್. ನಾನ್ ಬೋಲ್ಶೆವಿಕ್ಸ್ ಅಂದರೆ ಯಾರು? ಮಾನ್ಶೆವಿಕ್ಸ್. ಸೊ ಲಿಬರಲ್ಸ್ ಇರ್ಬೋದು, ಇವರೆಲ್ಲ ಏನು ಮಾಡ್ತಾರೆ, ಲೆನಿನ್ ಪಾರ್ಟಿ ಅಂದರೆ ಬೋಲ್ಶೆವಿಕ್ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದನ್ನು ವಿರೋಧಿಸ್ತಾರೆ. ಸೊ ಡ್ಯೂರಿಂಗ್ 1918 to 1919 ದ ಗ್ರೀನ್ಸ್ ಸೋಷಿಯಲಿಸ್ಟ್ ರೆವಲ್ಯೂಷನರೀಸ್, ಅವ್ರಿಗೆ ಗ್ರೀನ್ಸ್ ಅಂತ ಕರಿತಾ ಇದ್ರು. ವೈಟ್ಸ್ ಪ್ರೋಜಾರಿಸ್ಟ್ ಅಂದರೆ ಝಾ ಪರವಾಗಿ ಯಾರಿದ್ರು ಅವರು ಕಂಟ್ರೋಲ್ಡ್ ಮೋಸ್ಟ್ ಆಫ್ ದಿ ರಷ್ಯನ್ ಎಂಪೈರ್. ಅಂದರೆ ಇಲ್ಲಿ ಇಡೀ ರಷ್ಯಾ ಗ್ರೀನ್ಸ್ ಮತ್ತು ವೈಟ್ಸ್ ಆಗಿ ಡಿವೈಡ್ ಆಗುತ್ತೆ. ಫ್ರೆಂಚ್, ಅಮೆರಿಕಾ, ಬ್ರಿಟಿಷ್, ಜಾಪನೀಸ್ ಟ್ರೂಪ್ಸ್ ಆಲ್ಸೋ ಇನ್ವಾಲ್ವ್ ದೆಮ್ಸೆಲ್ಸ್ ಆಸ್ ದೇ ವರ್ ವರಿಡ್ ಅಟ್ ದ ಗ್ರೋತ್ ಆಫ್ ದಿಸ್ ಸೋಷಿಯಲಿಸಮ್ ಇನ್ ರಷ್ಯಾ. ಅಂದರೆ ರಷ್ಯಾದಲ್ಲಿ ಈ ರೀತಿ ಒಂದು ಸೋಷಿಯಲಿಸ್ಟ್ ಟೈಪ್ ಆಫ್ ಗೌರ್ಮೆಂಟ್ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು ತಿಳಿದು ರಷ್ಯಾದ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಒಂದ್ಸಲಿ ಬೆಚ್ಚ ಬೀಳುತ್ತೆ. ಯಾಕೆಂದರೆ ಅಲ್ಲೆಲ್ಲ ಮೊನಾರ್ಕಿ ಇತ್ತು, ರಾಜನ್ ಕಂಟ್ರೋಲ್ನಲ್ಲಿ ಇತ್ತು. ನಮಗೂ ಒಂದಲ್ಲ ಒಂದಿನ ಈ ಪರಿಸ್ಥಿತಿ ಬರ್ಬೋದು, ಸೋಷಿಯಲಿಸಮ್ ನಿರ್ಮಾಣ ಆಗ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡ್ತಾರೆ. ಸಿವಿಲ್ ವಾರ್ ಬ್ರೋಕ್ಔಟ್ ಬಿಟ್ವೀನ್ ದೀಸ್ ಟ್ರೂಪ್ಸ್ ಅಂಡ್ ದ ಬೋಲ್ಶೆವಿಕ್ಸ್. ಅಂದರೆ ಒಂದು ಕಡೆ ಕಂಪ್ಲೀಟಾಗಿ ಲೆನಿನ್ ಬೋಲ್ಶೆವಿಕ್ ಗ್ರೂಪ್ಸ್ ಮತ್ತು ಇನ್ನುಳಿದ ಗ್ರೂಪ್ಸ್. ಸೊ ಮಧ್ಯೆ ರಷ್ಯಾದ ಒಳಗಡೆ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ. ಸಪೋರ್ಟರ್ಸ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಅಮಾಂಗ್ ದ ವೈಟ್ಸ್ ಟುಕ್ ಹಾರ್ಶ್ ಸ್ಟೆಪ್ಸ್ ಟು ಪೆಸೆಂಟ್ಸ್ ಹೂ ಹ್ಯಾಡ್ ಸೀಸ್ ದರ್ ಲ್ಯಾಂಡ್. ಅಂದರೆ ಸೊ ಪ್ರೈವೇಟ್ ಪ್ರಾಪರ್ಟಿ ಪರವಾಗಿ ಯಾರಿದ್ರು, ಸೊ ಅವರು ರೈತರಿಗೊಂದಷ್ಟು ತೊಂದರೆ ಕೊಡ್ತಾರೆ. ಬೈ 1920 ದ ಬೋಲ್ಶೆವಿಕ್ಸ್ ಕಂಟ್ರೋಲ್ಡ್ ಮೋಸ್ಟ್ ಆಫ್ ದಿ ಫಾರ್ಮರ್ ರಷ್ಯನ್ ಎಂಪೈರ್. ಸೊ 1920 ಜನವರಿ ವೇಳೆಗೆ ಬೋಲ್ಶೆವಿಕ್ ಏನು ಮಾಡುತ್ತೆ, ರಷ್ಯಾದ ಮೇಜರ್ ಏರಿಯಾಸ್ನ ಕಂಟ್ರೋಲ್ಗೆ ತಗೊಳುತ್ತೆ. ದ ಬೋಲ್ಶೆವಿಕ್ಸ್ ಕೋಆಪರೇಟೆಡ್ ವಿತ್ ದಿ ನಾನ್ ರಷ್ಯನ್ ನ್ಯಾಷನಲಿಸ್ಟ್ ಅಂಡ್ ದಿ ಮುಸ್ಲಿಂ ಜಾಡಿಡಿಸ್ಟ್. ಅಂದರೆ ಇವರೆಲ್ಲ ಬೋಲ್ಶೆವಿಕ್ ಗ್ರೂಪ್ಗೆ ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಡಿಸೆಂಬರ್ 1922 ಸೋವಿಯತ್ ಯೂನಿಯನ್ USSR ಸೊ ವಾಸ್ ಕ್ರಿಯೇಟೆಡ್ ಬೈ ಬೋಲ್ಶೆವಿಕ್ಸ್ ಫ್ರಮ್ ದ ರಷ್ಯನ್ ಎಂಪೈರ್. ಅಂದರೆ ಎಲ್ಲ ಗ್ರೂಪ್ನ ಸೇರಿ ಯುನೈಟೆಡ್ ಸೋಷಿಯಲಿಸ್ಟ್ ಸೋವಿಯತ್ ರಷ್ಯಾ ಅಂತಕ್ಕಂಥ ಒಂದು ಸೊ ಗ್ರೂಪ್ನ ಸೊ ಎಂಪೈರ್ನ ಸೊ ಏನು ಮಾಡ್ತಾನೆ, ಲೆನಿನ್ ಕ್ರಿಯೇಟ್ ಮಾಡ್ತಾನೆ. ಮೇಕಿಂಗ್ ಎ ಸೋಷಿಯಲಿಸ್ಟ್ ಸೊಸೈಟಿ. ಸೊ ನೆಕ್ಸ್ಟ್ ಏನೇನಾಯಿತು, ಎ ಪ್ರೋಸೆಸ್ ಆಫ್ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ವಾಸ್ ಇಂಟ್ರಡ್ಯೂಸ್ ವಿತ್ ಅಡಾಪ್ಷನ್ ಆಫ್ 5 year ಪ್ಲಾನ್ಸ್. ಸೊ ಈಗ ನಾವು ನಮ್ಮ ದೇಶದಲ್ಲಿ 5 year ಪ್ಲಾನ್ಸ್ನ ನಾವು ಏನು ನೋಡ್ತೀವಿ ಅದನ್ನು ಫಸ್ಟ್ ಟೈಮ್ ರಷ್ಯಾದಲ್ಲಿ ಸೊ ಲೆನಿನ್ ಲೀಡರ್ಶಿಪ್ನಲ್ಲಿ ಏನು ಮಾಡ್ತಾರೆ, ಇಂಟ್ರಡ್ಯೂಸ್ ಮಾಡ್ತಾರೆ. ಪ್ರೈಸಸ್ ವರ್ ಫಿಕ್ಸ್ಡ್ ಫಾರ್ ಪ್ರಮೋಟಿಂಗ್ ಇಂಡಸ್ಟ್ರಿಯಲ್ ಗ್ರೋತ್ ಡ್ಯೂರಿಂಗ್ ದ ಫಸ್ಟ್ 2 plans. ಅಂದರೆ ಫಸ್ಟ್ 2 plansನಲ್ಲಿ ಎಸೆನ್ಷಿಯಲ್ ಕಮಾಡಿಟಿಗೆ ಪ್ರೈಸಸ್ನ ಫಿಕ್ಸ್ ಮಾಡುತ್ತೆ ಗೌರ್ಮೆಂಟು. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇನ್ಕ್ರೀಸ್ಡ್ ಆ್ಯಂಡ್ ನ್ಯೂ ಫ್ಯಾಕ್ಟರೀಸ್ ಫಾರ್ ಸೆಟಪ್. ಸಾಕಷ್ಟು ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಪ್ರೊಡಕ್ಷನಲ್ಲಿ ಜಾಸ್ತಿ ಆಗುತ್ತೆ ಮತ್ತು ಹೊಸ ಹೊಸ ಫ್ಯಾಕ್ಟ್ರೀಸ್ ನಿರ್ಮಾಣ ಆಗುತ್ತೆ. ರ್ಯಾಪಿಡ್ ಕನ್ಸ್ಟ್ರಕ್ಷನ್ ಆಫ್ ಲೆಡ್ ಟು ಪೂರ್ ವರ್ಕಿಂಗ್ ಕಂಡೀಷನ್ಸ್ ಆ್ಯಂಡ್ ಹಾರ್ಡ್ ಲೈಫ್ಸ್ ಟು ದಿ ವರ್ಕರ್ಸ್. ಅಂದರೆ ರ್ಯಾಪಿಡ್ ಕನ್ಸ್ಟ್ರಕ್ಷನ್ ಲೆಡ್ ಟು ಪೂರ್ ವರ್ಕಿಂಗ್ ಕಂಡೀಷನ್ಸ್ ಆ್ಯಂಡ್ ಹಾರ್ಡ್ ಲೀವ್ಸ್ ಆಫ್ ದಿ ವರ್ಕರ್ಸ್. ಅಂದರೆ ಫಾಸ್ಟ್ ಗ್ರೋತ್ ಏನು ಮಾಡುತ್ತೆ, ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ತೊಂದರೆ ಕೊಡುತ್ತೆ. ಸ್ಕೂಲಿಂಗ್ ಸಿಸ್ಟಮ್, ಹೊಸ ಒಂದು ಸ್ಕೂಲ್ ಸಿಸ್ಟಮ್ನ ಡೆವಲಪ್ ಮಾಡ್ತಾರೆ. ಸೊ ಎಜುಕೇಷನ್ಗೆ ಪ್ರಿಯಾರಿಟಿ ಕೊಡ್ತಾರೆ. ಸೊ ಎಜುಕೇಷನ್ ಆಫ್ ದಿ ಫ್ಯಾಕ್ಟ್ರಿ ವರ್ಕರ್ಸ್ ಆ್ಯಂಡ್ ಪೆಸೆಂಟ್ಸ್ ವರ್ ಮೇಡ್. ಅಂದರೆ ಅದೊಂದು ಸ್ಕೂಲ್ಸ್ನಲ್ಲಿ ಜಾಸ್ತಿ ಫ್ಯಾಕ್ಟ್ರಿ ವರ್ಕರ್ಸ್ಗಿರ್ಬೋದು
ಮತ್ತು ರೈತರ ಮಕ್ಕಳಿಗಿರ್ಬೋದು. ಸೊ ಅವ್ರಿಗೆ ಒಂದು ಎಜುಕೇಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸ್ಕೂಲ್ಸು ಸ್ಟಾರ್ಟ್ ಆಗುತ್ತೆ. ಕ್ರೀಚಸ್ ವರ್ ಎಸ್ಟಾಬ್ಲಿಷ್ ಇನ್ ಫ್ಯಾಕ್ಟ್ರೀಸ್ ಫಾರ್ ಚಿಲ್ಡ್ರನ್ ಆ್ಯಂಡ್ ವುಮೆನ್ ವರ್ಕರ್ಸ್. ಅಂದರೆ ಸೊ ಮೆನ್ ಕೆಲಸ ಮಾಡಬೇಕಾದ್ರೆ ಅವರ ಸೊ ಹೆಂಡತಿಯರು ಮತ್ತು ಮಕ್ಕಳು ಸೊ ರೆಸ್ಟ್ ತಗೋಬೇಕು ಅನ್ನೋ ಉದ್ದೇಶದಿಂದ ಕ್ರೀಚಸ್ನ ಶುರು ಮಾಡ್ತಾರೆ. ಚೀಪ್ ಪಬ್ಲಿಕ್ ಹೆಲ್ತ್ ಕೇರ್ ಅಂದರೆ ಹಾಸ್ಪಿಟಲ್ಸ್ ಎಲ್ಲ ಶುರುವಾಗುತ್ತೆ. ಮಾಡಲ್ ಲಿವಿಂಗ್ ಕ್ವಾರ್ಟರ್ಸ್ ಹೊಸದಾಗಿ ಸಾಕಷ್ಟು ಲೇಬರ್ಸ್ಗೆ ಸಹ ಸಪ್ರೇಟಾಗಿ ಕ್ವಾರ್ಟರ್ಸ್ ಸಹ ಶುರುವಾಗುತ್ತೆ. ಸೊ ಈ ಮಧ್ಯದಲ್ಲಿ ಲೆನಿನ್ ಸೊ ಸಾಯ್ತಾರೆ. ಆ ಪ್ಲೇಸ್ನಲ್ಲಿ ಸ್ಟಾಲಿನ್ ಬರ್ತಾರೆ. 1927 to 1928 ಸೋವಿಯತ್ ರಷ್ಯಾ ವಾಸ್ ಫೇಸಿಂಗ್ ಅನ್ ಅಕ್ಯೂಟ್ ಪ್ರಾಬ್ಲಮ್ ಆಫ್ ಗ್ರೈನ್ ಸಪ್ಲೈಸ್. ಅಂದರೆ ಈ ಒಂದು ಪೀರಿಯಡಲ್ಲಿ 27 28ನಲ್ಲಿ ಸಾಕಷ್ಟು ಫುಡ್ ಗ್ರೈನ್ಸ್ ಸಪ್ಲೈ ರಷ್ಯಾಕ್ಕೆ ಬರೋದಿಲ್ಲ. ಅಲ್ಲಿ ಸಾಕಷ್ಟು ಸ್ಕೇರ್ಸಿಟಿ ಅಂದರೆ ಕೊರತೆ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ದ ಗೌರ್ಮೆಂಟ್ ಫಿಕ್ಸ್ಡ್ ಪ್ರೈಸಸ್ ಫಾರ್ ದ ಗ್ರೈನ್ಸ್ ವರ್ ರಿಜೆಕ್ಟೆಡ್ ಬೈ ದ ಪೆಸೆಂಟ್ಸ್. ಅಂದರೆ ಮೊದಲು ಏನು ಲೆನಿನ್ ಗೌರ್ಮೆಂಟ್ ಇತ್ತು, ಎಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ಗೆ ಫಿಕ್ಸ್ ಮಾಡ್ತಾ ಇತ್ತು ಬೆಲೆನ. ಸೊ ಈ ಟೈಮ್ನಲ್ಲಿ ಪೆಸೆಂಟ್ಸ್ ಅದನ್ನು ವಿರೋಧ ಮಾಡ್ತಾರೆ. ಸ್ಟಾಲಿನ್ ಹೆಡೆಡ್ ದ ಪಾರ್ಟಿ ಆಫ್ಟರ್ ಲೆನಿನ್ಸ್ ಡೆತ್. ಲೆನಿನ್ ಸತ್ತ ಮೇಲೆ ಸೊ ಸ್ಟಾಲಿನ್ ಇವರು ಏನು ಮಾಡ್ತಾರೆ, ಬೋಲ್ಶೆವಿಕ್ ಪಾರ್ಟಿಯನ್ನು ಮುನ್ನಡೆಸ್ತಾರೆ. 1928 ಪಾರ್ಟಿ ಮೆಂಬರ್ಸ್ ಸೂಪರ್ವೈಸ್ ದಿ ಎನ್ಫೋರ್ಸ್ ಗ್ರೈನ್ಸ್ ಕಲೆಕ್ಷನ್ ಫ್ರಮ್ ದಿ ಪ್ರೊಡ್ಯೂಸಿಂಗ್ ಏರಿಯಾಸ್ ಅಂಡ್ ರೇಡೆಡ್ ದಿ ಕುಲಕ್ಸ್ ದ ನೇಮ್ ಆಫ್ ವೆಲ್ ಟು ಡೂ ಫಾರ್ಮರ್ಸ್. ಅಂದರೆ ಲೆನಿನ್ ಏನು ಮಾಡಿದ್ರು, ಫಿಕ್ಸ್ ಮಾಡಿದ್ರು ಏನನ್ನ ಎಸೆನ್ಷಿಯಲ್ ಕಮಾಡಿಟೀಸ್ಗೆ ಗ್ರೈನ್ಸ್ಗೆ ಬೆಲೆಗಳನ್ನು ಫಿಕ್ಸ್ ಮಾಡಿದ್ರು. ಸೊ ಇದನ್ನ ಮಿಸ್ಯೂಸ್ ಮಾಡ್ಕೊಂಡು ಏನು ಮಾಡಿದ್ರು, ಒಂದಷ್ಟು ಜನ ಕುಲಕ್ಸ್ ಅಂದರೆ ರಷ್ಯಾದಲ್ಲಿರ್ತಕ್ಕಂಥ ವೆಲ್ ಟು ಡೂ ಫಾರ್ಮರ್ಸ್ ಅಂದರೆ ಶ್ರೀಮಂತ ರೈತರು ಏನು ಮಾಡಿದ್ರು, ಸೊ ಈ ಫುಡ್ ಗ್ರೈನ್ಸ್ನೆಲ್ಲ ಡಿಪಾಸಿಟ್ ಮಾಡಿ ಇಟ್ಕೊಂಡ್ರು. ಹಾಗಾಗಿ ಸ್ಟಾಲಿನ್ ಅಧಿಕಾರಕ್ಕೆ ಬಂದ ತಕ್ಷಣ ಈ ಕುಲಕ್ಸ್ ಮೇಲೆ ಏನು ಮಾಡ್ತಾರೆ, ರೈಡ್ ಮಾಡ್ತಾರೆ. ಅಂದರೆ ಸೊ ಎಲ್ಲ ಫುಡ್ ಗ್ರೈನ್ಸ್ನ ಅವರೇ ಕಲೆಕ್ಷನ್ ಮಾಡಿ ಇಟ್ಕೊಂಡು ಏನು ಮಾಡ್ತಾಯಿದ್ರು, ಆರ್ಟಿಫಿಷಿಯಲ್ ಸ್ಕೇರ್ಸಿಟಿನ ತೋರಿಸ್ತಾಯಿದ್ರು. ಹಾಗಾಗಿ ಸ್ಟಾಲಿನ್ ಬಂದ ತಕ್ಷಣ ಸೊ ಕುಲಕ್ಸ್ ಅಂದರೆ ಯಾರು, ರಷ್ಯಾದಲ್ಲಿರ್ತಕ್ಕಂಥ ಶ್ರೀಮಂತ ರೈತರು. ಸೊ ಇವ್ರನ್ನ ರೈಡ್ ಮಾಡ್ತಕ್ಕಂಥ ಕೆಲಸವನ್ನು ಸ್ಟಾಲಿನ್ ಮಾಡ್ತಾರೆ. ಸ್ಟಾಲಿನ್ ಇಂಟ್ರಡ್ಯೂಸ್ ಎ ಪ್ರೋಗ್ರಾಮ್ ಆಫ್ ಕಲೆಕ್ಟಿವೈಸೇಷನ್. ಸೊ ಬಹಳ ಇಂಪಾರ್ಟೆಂಟ್ ಇದು. Peasants worked on the lands of the owners to collective farms and profit was shared. ಅಂದರೆ ಸೊ ರೈತರು ಏನು ಭೂಮಿನಲ್ಲಿ ದುಡಿತಾ ಇದ್ರು ಅವರಿಗೆ ಸಮಾನವಾಗಿರತಕ್ಕಂಥ ಸೊ ಕೂಲಿ ಸಿಗಬೇಕು, ಕಲೆಕ್ಟಿವ್ ಎಲ್ಲ ಸೇರಿ ಸೊ ಏನು ಮಾಡಬೇಕು, ಕೂಲಿ ಮಾಡಬೇಕು, ಮೇಜರ್ ಪ್ರಾಫಿಟ್ ಏನು ಮಾಡಬೇಕು, ರೈತರಿಗೆ ಸಿಗಬೇಕು ಅನ್ನೋ ವ್ಯವಸ್ಥೆಯನ್ನು ಸ್ಟಾಲಿನ್ ಮಾಡ್ತಾರೆ. ದೋಸ್ ಹೂ ರೆಸಿಸ್ಟೆಡ್ ಕಲೆಕ್ಟಿವೈಸೇಷನ್ ವರ್ ಸಿವಿಯರ್ಲಿ ಪನಿಷ್ಡ್ ಆರ್ ಡಿಪೋರ್ಟೆಡ್ ಅಂಡ್ ಎಕ್ಸೈಲ್ಡ್. ಅಂದರೆ ಈ ಸ್ಟಾಲಿನ್ ಪ್ಲಾನ್ನ ಯಾರ್ಯಾರು ವಿರೋಧಿಸ್ತಾರೆ ಅವ್ರನ್ನ ಭಾಳ ಕ್ರೂರವಾಗಿ ಶಿಕ್ಷೆ ಮಾಡಿ ದೇಶದಿಂದ ಓಡಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಸ್ಟಾಲಿನ್ ಟ್ರೀಟೆಡ್ ಇಂಡಿಪೆಂಡೆಂಟ್ ಕಲ್ಟಿವೇಷನ್ ಅನ್ಸಿಂಪ್ಟಮ್ಯಾಟಿಕಲಿ. ಅಂದರೆ ಕಂಪ್ಲೀಟಾಗಿ ಸೊ ಯಾರು ಬೇಕಾದರೂ ಕಲ್ಟಿವೇಷನ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಬಟ್ 1930 to 33 ಒಳಗಡೆ ಬ್ಯಾಡ್ ಹಾರ್ವೆಸ್ಟ್ ಅಂದರೆ ಸೊ ಮಳೆ ಬರಲ್ಲ, ಸಾಕಷ್ಟು ಬರಗಾಲ ಬರುತ್ತೆ. ಸೊ ಇದರಿಂದ 4 ಮಿಲಿಯನ್ ಅಷ್ಟು ಜನ ಸಾಯ್ತಾರೆ. ಅಕ್ಯೂಸೇಷನ್ಸ್ ವರ್ ಮೇಡ್ ಇನ್ ದಿ ಎಂಟೈರ್ ಕಂಟ್ರಿ ಅಂಡ್ 39 ಓವರ್ 2 million ವರ್ ಪ್ರಿಸ್ನರ್ಸ್ ಆಫ್ ಸೊ ಲೇಬರ್ ಕ್ಯಾಂಪ್ಸ್. ಅಂದರೆ ಸಾಕಷ್ಟು ಅಪವಾದನೂ ಬರುತ್ತೆ. ಸೊ 1939 ವೇಳೆಗೆ 2 million ವರ್ ಇನ್ ಪ್ರಿಸನ್ಸ್ ಆರ್ ಲೇಬರ್ ಕ್ಯಾಂಪ್ಸ್. ಅಂದರೆ ಇವರೆಲ್ಲ ಸೊ ಏನು ಜನ ಸತ್ತಿರ್ತಾರೆ, ಸೊ ಅವ್ರನ್ನ ಬಿಟ್ಟು ಇನ್ನು ಉಳಿದವ್ರನ್ನ ಸಾಕಷ್ಟು ಲೇಬರ್ ಕ್ಯಾಂಪ್ಸ್ನಲ್ಲಿ, ಪ್ರಿಸನ್ಸ್ನಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಲಾಸ್ಟ್ ಕಾನ್ಸೆಪ್ಟ್, ದ ಗ್ಲೋಬಲ್ ಇನ್ಫ್ಲೂಯೆನ್ಸ್ ಆಫ್ ದಿ ರಷ್ಯನ್ ರೆವಲ್ಯೂಷನ್ ಅಂಡ್ USSR. The idea of a state workers inspired many people. Communist Party was formed in many countries. ಅಂದರೆ ಸೊ ಈ ರಷ್ಯನ್ ರೆವಲ್ಯೂಷನ್ ಕಾನ್ಸೆಪ್ಟ್ ಏನು ಮಾಡ್ತು, ಬೇರೆ ಬೇರೆ ದೇಶಗಳಿಗೆಲ್ಲ ಹರಡಿ ಕಮ್ಯುನಿಸ್ಟ್ ಪಾರ್ಟಿ ಅಂತಕ್ಕಂಥ ಪಾರ್ಟಿ ಶುರುವಾಯಿತು. ಮೆನಿ ನಾನ್ ರಷ್ಯನ್ participated in the conferences of the people in East. Bolshevik founded the Comintern, an international union of the pro-Bolshevik socialist parties. ಅಂದರೆ ಕಮಿಂಟರ್ನ್ ಅಂತಕ್ಕಂಥ ಒಂದು ಪಾರ್ಟಿ ಜಗತ್ತಿನ ಬೇರೆ ಬೇರೆ ಕಡೆ ಎಲ್ಲ ಏನು ಮಾಡುತ್ತೆ, ಈ ಪ್ರೋ ಬೋಲ್ಶೆವಿಕ್ ಸೊ ಮೂಮೆಂಟನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಏನು ಮಾಡುತ್ತೆ, ಮುಂದೆ ಬರುತ್ತೆ. ಇನ್ ರಷ್ಯಾ ಇಂಡಸ್ಟ್ರೀಸ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ ಡೆವಲಪ್ಡ್ ಅಂಡ್ ದಿ ಪೂರ್ ವರ್
being fed, but it had denied the essential freedom to its citizens, and development products were being carried out through repressive measures. ಅಂದರೆ ಸಾಕಷ್ಟು ಸ್ವಾತಂತ್ರ್ಯ ಏನು ಮಾಡುತ್ತೆ ಅವ್ರಿಗೆ ಸಿಗುತ್ತೆ. USSR ಆಸ್ ಎ ಸೋಷಿಯಲಿಸ್ಟ್ ಕಂಟ್ರಿ ಹ್ಯಾಡ್ ಡಿಕ್ಲೈನ್. ಅಂದರೆ ಈ ಮೊದಲು USSR ಅಂತಕ್ಕಂಥ ವ್ಯವಸ್ಥೆ ಏನಿತ್ತು, ಸೊ ಸೋಷಿಯಲಿಸ್ಟ್ ನೇಚರ್ ಆಫ್ ಕಂಟ್ರಿ ಏನು ಮಾಡುತ್ತೆ, ನಾಶ ಆಗುತ್ತೆ. ಎಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಲೆಸನ್ ರಷ್ಯನ್ ರೆವಲ್ಯೂಷನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಇದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ, ಸೊ ಮುಂದೆ ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.